ಕಲಿಸಿ. ಇನ್ನು ಮೂರನೇದು ಏನು ಅಂತಂದ್ರೆ ಕೂರ್ಮ ನ್ಯಾಯ. ಕೂರ್ಮ ಅಂದ್ರೆ ಆಮೆ. ಆಮೆ ಏನು ಮಾಡ್ತೈತಿ ಅಂದ್ರೆ ಅದು ಕುಸಿಕಿನಲ್ಲಿ ತನ್ನ ಮೊಟ್ಟೆನ ಇಟ್ಬಿಡುತ್ತೆ. ಮೊಟ್ಟೆನ ಇಟ್ಟ ಮೇಲೆ ಎಲ್ಲೋ ಹೋಗಿಬಿಡ್ತೈತೆ. ಅದ್ರ ಹತ್ರ ಇರಂಗಿಲ್ಲ, ಎಲ್ಲೋ ದೂರ ಹೋಗಿಬಿಡ್ತೈತೆ. ಹಾಗಾದ್ರೆ ಇವು ಮರಿಗಳು ಮೊಟ್ಟೆ ಹೊಡೆದ ಮರಿಗಳು ಬದುಕೋದು ಹೇಗೆ? ಮೊಟ್ಟೆ ಹೊಡೆದ ಮರಿಗಳಾದ್ಮೇಲೆ ಅವಾಗ ಅವಕ್ಕೆ ಆಹಾರ ಬೇಕಾದಾಗ ಅದು ಏನು ಮಾಡ್ತೈತಿ, ಆ ಕೋಳಿ ಮರಿಗಳಿಗತ್ತೇನೂ ನೆನೆಸ್ಕೊಳ್ಳಂಗಿಲ್ಲ, ಮೀನಿನ ಗತ್ತೇನೂ ನೋಡಂಗಿಲ್ಲ. ಆದರೆ ಇವು ಮರಿಗಳು ಎಲ್ಲಿರ್ತಾವೋ, ಆಮೆ ಮರಿಗಳು ಎಲ್ಲಿರ್ತಾವೋ ಅಲ್ಲೇ ಅದು ಏನು ಮಾಡ್ತೈತಿ ಅಂದ್ರೆ ತನ್ನ ತಾಯಿಯನ್ನು ನೆನೆಸ್ಕೊತೈತಿ. ಅದು ಆವಾಗ ಅದು ದೊಡ್ಡ ತಾಯಿ ಆಮೆ ಎಲ್ಲಿರ್ತದೆ ನೋಡಿ ಅಲ್ಲಿಂದನೇ ನೆನೆಸ್ಕೊತೈತಿ. ಆವಾಗ ಅವುಗಳ ಹೊಟ್ಟೆ ತುಂಬ್ತಾ ಇದೆ. ಇದಕ್ಕೆ ಏನಂತಾರಂದ್ರೆ ಕೂರ್ಮ ನ್ಯಾಯ. ಉದಾಹರಣೆ ಸಪೋಸ್ ನಾವೆಲ್ಲ ಕ್ಲಾಸ್ ತಗೋತಿರ್ತೀವಿ, ಹೆಡ್ ಮಾಸ್ಟರ್ ಚೇಂಬರ್ನಾಗ ಕೂತಿರ್ತಾರ, ಅವ್ರು ಅಲ್ಲೇ ನೋಡ್ತಿರ್ತಾರೆ, ಕೂರ್ಮ ನ್ಯಾಯ ಅಂತ ಕರೀತಾರೆ. ಸೊ ಇದನ್ನ ಈ ರೀತಿಯಲ್ಲಿ ಈಗ ನಿಮ್ಗೆ ರಾಮಕೃಷ್ಣ ಮತ್ತು ಪರಮಹಂಸರು, ರಾಮಕೃಷ್ಣ ಹತ್ರ ಸ್ವಾಮಿ ವಿವೇಕಾನಂದರು ಹೋದಾಗ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಗುರುಗಳು ಅವ್ರಿಗೆ ತಲೆ ಮೇಲೆ ಕೈ ಇಟ್ಬಿಡ್ತಾರೆ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ, ಓ ಗುರುಗಳೇ ನೀವು ಏನು ಮಾಡ್ತಾ ಇದ್ದೀರಿ, ನಾ ಎಲ್ಲೆದು ನನಗೆ ಜ್ಞಾನ ಇಲ್ಲ ಅಂತಾರೆ. ಇದು ಒಂದು ರೀತಿಯಾದಂಥ ಒಂದು ಜ್ಞಾನ. ಇದನ್ನು ಕೂಡ ಏನು ಮಾಡ್ತಾರೋ ವಿದ್ಯಾರ್ಥಿಗಳು ಈ ರೀತಿ ಸಂಪರ್ಕಕ್ಕೆ ಬಂದಾಗ ಇದು ಒಂದು ರೀತಿ ಜ್ಞಾನ. ಇಲ್ಲಿ ಎರಡನೇ ರೀತಿ ಜ್ಞಾನ ಏನು ಅಂತ ಕೇಳಿದ್ರೆ, ಆವಾಗ ಇಲ್ಲಿ ಬುದ್ಧ ಅಂಗುಲಿಮಾಲನನ್ನು ತಿದ್ದಿದ್ದು. ಅಂಗುಲಿಮಾಲ ಬುದ್ಧನನ್ನು ಏನು ಮಾಡ್ತಾನ, ಖಡ್ಗ ತಗೊಂಡು ಬರ್ತಾನ. ಅವನ ಹತ್ರ ಖಡ್ಗ ತಗೊಂಡು ಬಂದು ಇನ್ನೇನು ಅವನಿಗೆ ಹೊಡಿಬೇಕು ಅನ್ನೋ ಅಷ್ಟೊಳಗೆ ಬುದ್ಧ ಏನು ಮಾಡ್ತಾನಂದ್ರೆ ತನ್ನ ಕೆಳಗಿನ ತಲೆಯನ್ನು ಬುದ್ಧಂ ಶರಣಂ ಗಚ್ಚಾಮಿ, ಸಂಗಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ ಅಂತೇಳಿ ಹಗರ್ತ ಅವನ ಕಂಡಿಟ್ಟು ನೋಡ್ತಾನೆ. ಯಾವಾಗ ಬುದ್ಧ ತನ್ನ ಕಣ್ಣನ್ನು ಅಂಗುಲಿಮಾಲನ ಕಣ್ಣಾಗಿ ಕಂಡಿಟ್ಟು ನೋಡಿದ, ಅವನ ಕೈಯೊಳಗೆ ಇರ್ತಕ್ಕಂಥ ಖಡ್ಗ ತಾನ ಬಿದ್ದೋಗಿತ್ತು. ಇದು ಗುರು ಶಿಷ್ಯರ ಸಂಬಂಧ. ಇನ್ನು ಮೂರನೇದು, ಗುರು ಎಲ್ಲೋ ಇರ್ತಾನ, ಶಿಷ್ಯ ಎಲ್ಲೋ ಇರ್ತಾನ. ನನ್ನ ಶಿಷ್ಯ ಈಗ ಆಗಲಿ ಅಂತ ತಿಳ್ಕೊಂಡು ಅವ ಅಪೇಕ್ಷೆ ಪಟ್ಟಂದ್ರೆ, ಅಥವಾ ನಮ್ಮ ಗುರು ಈ ರೀತಿ ನನ್ನ ಕರುಣಿಸಲಿ ಅಂತ ತಿಳ್ಕೊಂಡು ಅವ್ರು ಅಪೇಕ್ಷೆ ಪಟ್ಟರಂದ್ರೆ, ಇದು ಏನು ಅಂತಾರೆ ಒಂದು ರೀತಿಯಾಗಿರ್ತಕ್ಕಂಥ ನ್ಯಾಯ. ಈ ಮೂರೂ ರೀತಿಯಾದಂಥ ಶಿಕ್ಷಣವನ್ನು ನೀವೆಲ್ಲ ಪಡೆದಿರಿ. ಆಮೇಲೆ ನೀವು ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಒಳ್ಳೆ ರೀತಿಯಾದಂಥ ಒಂದು ಸಾಧನೆಯನ್ನು ಕೂಡ ಮಾಡಿರಿ. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಶಿಕ್ಷಣ ನಿಮ್ಮ ಮಕ್ಕಳಿಗೂ ಕೂಡ ನೀವು ಸಿಗಲಿ. ಮತ್ತು ನೀವು ಈ ಕಲಿತಂಥ ಒಂದು ಶಾಲೆಗೆ ಮತ್ತು ಈ ಒಂದು ಸಂಸ್ಥೆಗೆ ಅನೇಕ ರಂಗದಲ್ಲಿ ಸಾಧನೆಯನ್ನು ಮಾಡಿ ಕೀರ್ತಿಯನ್ನು ತಂದು ಗಳಿಸಿಕೊಟ್ಟಿರಿ. ಅದರ ಜೊತೆಗೆ ನಮಗೊಂದು ರೀತಿ ಹೆಮ್ಮೆ ಏನು ಅಂತಂದರೆ, ನೀವು ಯಾವ್ಯಾವ ರಂಗದಲ್ಲಿ ಸಾಧನೆಯನ್ನು ಮಾಡಿರಲ್ಲ, ಆ ಸಾಧನೆ ಮಾಡಿದಾಗ ನಮಗೇನಾಗಿರುತ್ತೆ, ನಮಗೆ ಯಾರಿಗೂ ಪ್ರಶಸ್ತಿ ಆಮೇಲೆ ಏನಪ್ಪ ಅಂದ್ರೆ ಗೌರವಗಳನ್ನು ಅವೆಲ್ಲ ಹೆಂಗಿರ್ತಾವ ಅಂತಂದ್ರೆ ಅರ್ಜಿ ಹಾಕಬೇಕು, ರೊಕ್ಕ ಕೊಡಬೇಕು, ಬೆನ್ನು ಹತ್ತಬೇಕು. ಆದ್ರೆ ನಾವು ಅಂಥವ್ರು ಅಲ್ಲಲ್ಲ. ಅದಕ್ಕೆ ನೀವೇನು ಮಾಡ್ತೀವಿ, ನೀವು ಯಾವುದೇ ಒಂದು ಸಾಧನೆ ಮಾಡಿದ್ರಿ ಅಂದ್ರೆ ನಾವು ನಿಮ್ಮನ್ನು ನೆನೆಸ್ಕೊಂಡೀವಿ ಅಂದ್ರೆ ಅದೇ ನಮ್ಗೆ ಒಂದು ಏನಪ್ಪ ಅಂದರೆ ಗೌರವ ಮತ್ತು ಸಾಧನೆ. ಅದೇ ನೀವು ಕೊಡ್ತಕ್ಕಂಥದ್ದು. ನಾನು ಆಗಲೇ ನೋಡಿದೆ ವಿರೂಪಾಕ್ಷ ಮಾತಾಡೋದನ್ನು ಆಶ್ಚರ್ಯಪಟ್ಟೆ. ನಾನು ಆತ ವೈದ್ಯರಿದ್ರು ಕೂಡ ಇವತ್ತು ಕವಿ ಆಗ್ಯಾನ. ಇವತ್ತು ಅನೇಕ ಈ ಒಂದು ಸಲ ಭೇಟಿ ಆಗಿದ್ರು ಅವರು. ವಾಟ್ಸಪ್ನಾಗ ಫೋಟೋನು ಕೂಡ ಹಾಕಿದ್ದೆ ನನಗೆ, ಸರ್ ನಾನು ಇವತ್ತು ಕವನ ಬರೆಯಾಕತ್ತೀನಿ, ಕತ್ತಿ ಬರೆಯಾಕತ್ತೀನಿ ಅಂದ್ರೆ. ಇವತ್ತು ನಾವು ಇಷ್ಟೆಲ್ಲ ಮೇಷ್ಟಾಗಿವಿ, ಇಷ್ಟು ವರ್ಷ ಆಯ್ತು, ಇನ್ನೂ ನಮಗೆ ಸರಿಯಾಗಿ ಕತ್ತಿ ಬರೆಯಕ್ಕೆ ಬರೋಂಗಿಲ್ಲ, ಕವನ ಬರೆಯಕ್ಕೆ ಬರೋಂಗಿಲ್ಲ. ಇವತ್ತು ನಮ್ಮ ಕೈಯಾಗ ಕಲ್ತಂಥವ್ರು ಒಬ್ರು ಕತ್ತಿ ಬರೀತಾರ, ಕವನ ಬರೀತಾರ. ರಾಷ್ಟ್ರ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಆಮೇಲೆ ದೊಡ್ಡ ದೊಡ್ಡ ಸಮ್ಮೇಳನಗಳಲ್ಲಿ ಪ್ರಶಸ್ತಿ ಅಂತ ತಗೋತಾರ ಅಂತಂದ್ರೆ ನಮ್ಗಿಂತಲೂ ಅವ್ರೇನಾದ್ರು ಇದು ಜ್ಯೋತಿ ಮುಟ್ಟಿದ ಜ್ಯೋತಿ ಆಗಿರ್ತಕ್ಕಂಥ ವ್ಯವಸ್ಥೆ. ಇದು ನಮ್ಮ ಜ್ಯೋತಿ ಮುಟ್ಟಿದ ಜ್ಯೋತಿ ವ್ಯವಸ್ಥೆ ಇದು. ಹಾಗಾಗಿ ನೋಡಿ, ಇವತ್ತು ನನಗೆ ಎಷ್ಟು ತೃಪ್ತಿ ಆದಂದ್ರೆ ಅವ್ನಿಗೆ ಎಷ್ಟು ತೃಪ್ತಿ ಆಗೈತೆ ಅದಕ್ಕಿಂತ 10 ಪಟ್ಟು ನನಗೆ ತೃಪ್ತಿ ಆಗಿದೆ. ಈಗ ಕಬ್ಬು ಸಿಹಿ ಇರ್ತೈತಿ, ಕಬ್ಬಿನ ತುಂಬ ರಸ ತುಂಬಿರ್ತೈತಿ. ಕಬ್ಬಿನ ಮೇಲೆ ಜೇನಿತ್ತು ಅಂದ್ರೆ ಕಬ್ಬು ಸಿಹಿನೂ ರಸನೂ ಸಿಹಿನೂ. ಈ ರೀತಿಯಾದಂಥ ಒಂದು ಸಂತೋಷ ನಮಗಷ್ಟೇ ಅಲ್ಲ, ನಮ್ಮೆಲ್ಲ ಶಿಕ್ಷಕರು ಕೂಡ ಆಗಿದೆ. ಜೊತೆಗೆ ಅಂತ ಒಂದು ಮ್ಯಾನೇಜ್ಮೆಂಟು ಕೂಡ ನಮಗೆ ಬೆಂಗಾವಲಾಗಿ ನಿಂತುಕೊಂಡು ಸಂದರ್ಭ ತಕ್ಕಂಗೆ ಅವ್ರು ಏನು ಹೇಳ್ತಿದ್ರು ಅಂದರೆ ಮ್ಯಾನೇಜ್ಮೆಂಟ್ನವರು, ನೀವು ಏನು ಕಲಿಸ್ರಿ ನಾವು ನೀವು ಗಂಟೆ ತಗೋದಿಲ್ಲ ಅಂತ ಹೇಳ್ತಿದ್ರು ಅವರು. ಇವತ್ತು ಹಾಗಾಗೋದ್ರಿಂದ ನಾವೇನು ಮಾಡಿದ್ವಿ, ಮನಸ್ಸಿಂದ ತಗೊಂಡು ನಮ್ಗೆ ಎಷ್ಟು ಆಗೈತೆ ಅಷ್ಟು ಪ್ರಾಮಾಣಿಕವಾಗಿ ವಿದ್ಯೆಯನ್ನು ದಾರಿ ಇರ್ತೀವಿ. ಅದರ ಪ್ರತಿಫಲವನ್ನು ಇವತ್ತು ಅನುಭವಿಸಕತ್ತೀರಿ. ಅಂಥ ಒಂದು ಅನುಭವವನ್ನು ಇವತ್ತು ನೀವು ಕೂಡ ನಿಮ್ಮ ರಂಗದಲ್ಲಿ ಬೇರೆಯವರಿಗೂ ಕೂಡ ದಾರಿ ಎರಿರಿ. ಆ ದಾಸೋಹ ನೀವು ಕೂಡ ಮಾಡಿರಿ ಅಂತ ತಿಳ್ಕೊಂಡು ಹೇಳ್ತಾ, ನಾನು ಸ್ವಲ್ಪ ಲೇಟಾಗಿ ಬಂದೆ. ಬೆಳಿಗ್ಗೆ 5 ಗಂಟೆಗೆ ಮನೆ ಬಿಟ್ಟೆ. ಅಜ್ಜರು ಕೂಡ ಹೋಗಿದ್ದೆ. ಅಲ್ಲೊಂದು ಮದುವೆ ಇತ್ತು, BV ಸಂಘದ ಮಹೇಶ್ ಅತನಿ ಅಂತ ತಿಳ್ಕೊಂಡು ಅವ್ರ ಮಗಳ ಮದುವೆ ಇತ್ತು. ಆ ಮಗಳ ಮದುವೆಯನ್ನು ಮುಗಿಸ್ಕೊಂಡು ಆಮೇಲೆ ಅಜ್ಜನ ಹಾಸ್ಪಿಟ್ಲಿಗೆ ಅಲ್ಲಿ ಬಿಟ್ಟು ನಾನು ಅವಸರನೇ ಬಂದಿದ್ದಿಲ್ಲ. ಅದಕ್ಕೆ ದಯವಿಟ್ಟು ಮಾತಾಡಿದರೆ ಒಂದು 4 ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರಿ. ಆಮೇಲೆ ಎಷ್ಟು ಸಂತೋಷ ಆಗೈತಿ ಅಂತಂದ್ರೆ ಭಾವನೆ, ಅದು ಆ ರೀತಿ ಭಾವನೆಯನ್ನು ವ್ಯಕ್ತಪಡಿಸಲಾದ ಸಂತೋಷ ಆಗಿದೆ.
ಈ ರೀತಿಯಲ್ಲಿ ನಿಮ್ಮ ಜೀವನವನ್ನು ಮುನ್ನಡೆಸ್ರಿ. ನಿಮ್ಮ ಮಕ್ಕಳು ಕೂಡ ಅದೇ ದಾರಿಯಲ್ಲಿ ನಡಲಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಆ ಬಸವಾದಿ ಪ್ರಮಂತರು ವಿಜಯ ಮಹಾಂತೇಶ ನಿಮಗೆಲ್ಲ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅನ್ನುವಂಥ ಮಾತನ್ನು ಹೇಳಿ ನಾನು 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗ. ಶ್ರೀ ವಿಜಯ ಮಹಾಂತನ ಮನದಿಂದ ವೇದಿಕೆಯ ಮೇಲೆ ಆಸೀನರಾಗಿರುವ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಸ್ಥೆಯ ಚೇರ್ಮನ್ನರಾದ ಜಿ ವಿ ಮರ್ಡದವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಂಪ್ಲಿ ಸರ್ ಅವರೇ, ಪ್ರೌಢ ವಿಭಾಗದ ಚೇರ್ಮನ್ನರಾದ ಶರಣಪ್ಪ ಅಕ್ಕಿಯವರೇ, ನನ್ನ ಶಿಕ್ಷಕ ಬಂಧು, ಜೊತೆಗೆ ನನ್ನ ಪುಟ್ಟ ಕೋಳಿ ಮರಿಗಳು ಅಂತಿರಲಿಲ್ಲ ಅದೇ ಕೋಳಿ ಮರಿ ಇನ್ನೂ ನಿಮ್ಮನ್ನು ಉದ್ದೇಶಿಸಿ ಹೇಳಿಲ್ಲ. ಕೋಳಿ ಮರಿಗಳ ಜೊತೆಗೆ ಏನು ಬಂದಿರಲ್ಲ, ಗಂಡಂದು ಜಾಸ್ತಿ ಬಂದಂಗಿಲ್ಲ ಅನ್ಕೋತೈತಿ. ಹೆಂಗಂದ್ರು ಬಂದಾರ ಅವರು, ಆ ಪುಟ್ಟ ಮರಿಗಳು ಅವರು ಹಾಗೂ ನನ್ನ ಮರಿಗಳು. ನಿಜವಾಗ್ಲೂ ಇವತ್ತಿನ ದಿನ ಸಂತೋಷ ಕೊಡ್ತಕ್ಕಂಥ ದಿನ. ನನಗನ್ಸಮಟ್ಟಿಗೆ ಒಂದು 40 ದಿವಸದ ಹಿಂದೆ ಬಂದಿದ್ದರು, ಮೇಡಮ್ ನಾವು ಡಿಸೆಂಬರ್ನಾಗ ಹಿಂಗೆ ಮಾಡ್ತೀವಿ, ಡಿಸೆಂಬರ್ನ ಮದುವೆ ಇರ್ತಾವಲ್ಲಿ, ನಾವು ಟೂರ್ಗೆ ಹೋಗ್ತಿರ್ತೀವಿ, ಆ ಟೈಮ್ಗೆ ಬೇಡ ಅಂತಂದು. ಇಲ್ಲ ಮೇಡಮ್ ನಾವು ಫಿಕ್ಸ್ ಆಗ್ಬಿಟ್ಟೀವಿ, ನಾವೆಲ್ಲರೂ ಅವತ್ತು ಬರ್ಬೇಕಂತ ಮಾಡಿದ್ವಿ. ಆಯ್ತಪ್ಪ. ಆಮೇಲೆ ಗ್ಯಾಪ್ ಕೊಟ್ಟರು ಅವರು, ಡೇಟ್ ಫಿಕ್ಸ್ ಆಗಿ ಮುಗಿತದು, ಬರ್ದಿಟ್ಟು ಹೋಗ್ಬಿಟ್ರು ಅವರು, ಅದನ್ನೇನು ಅಳಿಸಂಗಿಲ್ಲ. ಸೊ ಇದು ಟ್ರಿಪ್ ಇದಾಗದು ಬಂತು ಡೇಟ್. ನಾವು 24, 25 ಸ್ಯಾಟರ್ಡೇ, ಸಂಡೇ, ಮಂಡೇ ಹಿಂಗೆ ಸಿಗುತ್ತೆ. ನಾವು ಲೆಕ್ಕ ಹಾಕಿದಾಗ ಇದು ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಅದೇ ಬುಕ್ ಆಗ್ಬಿಟ್ಟೈತೆ. ಈಗ ಆ ಬುಕ್ ಆಗಿ ಡೇಟ್ ಬಿಟ್ಟ ನಾವು ಆ ಕಡೆ ಈ ಕಡೆ ಎಲ್ಲ ಮಾಡಬೇಕು. ಸೊ ರಿಯಲಿ ವಿ ಆರ್ ಹ್ಯಾಪಿ ಸೀಯಿಂಗ್ ಯುವರ್ ಮುಖ್ಯ. ಅವಾಗಿನ್ನು ನಾನು ಬಂದು 2ನೇ ವರ್ಷ. ನೀವು ನನ್ನ ಕೈಯಲ್ಲಿ ಬಂದಾಗ 95ಕ್ಕೆ ನೀವು ಹೊರಗೆ ಹೋದ್ರಿ ನಾನು ಬಿಟ್ಟದ್ದು. 92ಕ್ಕೆ ನನ್ನ ಕೈಯಲ್ಲಿ ಬಂದಂಥ ಮರಿಗಳು ನೀವು. ಆ ಪುಟ್ಟ ಮರಿಗಳು ಇವತ್ತು ತಮ್ಮ ಮರಿಗಳ ಜೊತೆಗೆ ಇವತ್ತು ಬಂದಾರ. ಕಟ್ಕೊಂಡು ಮರಿಗಳು ಜೊತೆಗೆ ತಮ್ಮ ಮರಿಗಳು ನೆನೆಸಿರ್ಬೇಕು. ನನ್ನಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದ್ದೀನ್ರಿ? ಯಾರು ಮರಿಬೋದು? ಇಂಗ್ಲೀಷ್ ಟೀಚರ್ ಮರೆಯೋಕ್ಕೆ ಸಾಧ್ಯನಾ? ಇಲ್ಲ, ಇಂಗ್ಲೀಷ್ ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮರೆತರೂ ನಾಳೆ ನಿಮ್ಮ ಮಕ್ಕಳಿಗೆ ಏನು ಹಿಡ್ಕೊಂಡು ಕುಂತಿರ್ತಿರಲ್ಲ, ಅವಾಗ ನೆನೆಸ್ಕೊಂತೀವಿ. ಪಡ್ಕೊಂಡ್ರು ನಮ್ಮ ಟೀಚರ್ ಓದು ಇಂಗ್ಲೀಷು ಮಾತಾಡೋದ್ತೀನಿ ಅಂತ ಹೇಳಿ ನಾವು ಕೇಳಲಿಲ್ಲ. ಅದು ನನಗನ್ಸೋ ಮಟ್ಟಿಗೆ 1 ತಿಂಗಳೊಳಗೆ ಚಾಲೆಂಜ್ ಮಾಡಿದಾಗ 1-2 ಅದನ್ನು ಪ್ರೈಸ್ ತೊಗೊಂಡಾಗ ಯಾರು ತೊಗೊಂಡ್ರೆ ನೆನಪಿಲ್ಲ. ಬಟ್ ತಿಂಗಳದ ಚಾಲೆಂಜಿನಲ್ಲೇ ತೊಗೊಂಡ್ರಿ. ಹೆಚ್ಚು ಕಮ್ಮಿ ವರ್ಷ ಅವಾಗೆಲ್ಲ ಮಾಡ್ತಾ ಇದ್ದೆ ನಾನು. ಆಮೇಲೆ ಟ್ಯೂಷನು ಹೇಳ್ತೀನಿ. ಟ್ಯೂಷನ್ ರೊಕ್ಕದ ಸಲುವಾಗಿ ಅಂತ ಕೇಳ್ತಿರ್ಲಿಲ್ಲ ಅಂತ ನೀವು ಅಂತೀರಿ. ಬಟ್ ನಾವು ಟ್ಯೂಷನ್ ರೊಕ್ಕದ ಸಲ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ನನಗೆ ಅವಾಗ ಬಂದಾಗ ಅನ್ನೋಕ್ಕೇನಂತೀನಿ ಇವತ್ತಿಗೂ ನನಗೆ ಏನೈತಪ್ಪ ಅಂತಂದ್ರೆ ದೊಡ್ಡ ಅಂತಂದ್ರೆ ಈ ಸಾರಾಗಿರೋ ಮಕ್ಕಳು. ನಿಮ್ಮನ್ನು ಬಿಟ್ಟು ಇನ್ಯಾರು ಗತಿನೇ ಇಲ್ಲ ನನಗೆ. 32 ವರ್ಷದಿಂದ ಇಳಕಲ್ನಲ್ಲಿ ಇರ್ತಕ್ಕಂಥ ನನ್ನ ಮಕ್ಕಳ ನನಗೆ ಆಸ್ತಿ. ನೀವೇ ಎಲ್ಲ ನನಗೆ. ಇದಕ್ಕಿಂತ ದೊಡ್ಡ ಒಂದು ಜಗತ್ತೇ ಇಲ್ಲ ನನಗೆ ಹೇಳ್ಬೇಕಂದ್ರೆ. ಎಷ್ಟೋ ಸಲ ನನ್ನ ಮಕ್ಕಳ ನಾನು ಬೈತಿರ್ತಾರೆ, ಹೋಗು ಶಾಲೆಗೆ ಹೋಗು, ಎಲ್ಲದಾರಲ್ಲ ನಿನ್ನ ಮಕ್ಕಳು, ಅಲ್ಲಿ ಎಲ್ಲ ಗಿರ ಎಲ್ಲ ಓಡಿಬಿಡುತ್ತಂತಾರೆ. ನನ್ನ ಮಗಳದ್ದು ಭಾಳ ಅನಿಸ್ತಂತಾರೆ. ಎಂತ ಸುಸ್ತಿದ್ರು ಮುಖ ಹಾಕಿಂತಾರೆ, ಇಲ್ಲ ನಾ ಎದ್ದು ಹೋಗ್ತೀನಿ ಅಂತ ನಾ ಅಂತಿರ್ತೀನಿ. ಹೌದೆಲ್ಲ ಹೋಗ್ತಿರ್ತೀವಿ, ಮಕ್ಕಳದಾರ ಎಲ್ಲ ನೋಡ್ಕೊಳಕ್ಕೆ ನಾವೇನು ನೋಡ್ಕೊತೀವಿ, ನಾವೇನು ಮಾಡ್ತೀವಿ ನಿಮ್ಗೆ ಅಂತ. ಅವತ್ತು ಹಾಗೆ ಬಂದ ಇಟ್ಟದ ಮರಿ. ಇದನ್ನ ಮರಿ ನೋಡಿ ನೀ ಹೆಸರು ನೆನ್ಪರೋದು. ಆಮೇಲೆ ಗೊತ್ತಿತ್ತು ಇಟಗಿ ಹೋಗಲ್ಪ ಕಾಜ ಇಟಗಿ ಇವಂತೂ ನೋಡ್ರಿ ಚಿಲ್ ಮೇಲೆ ಬರ್ತಿದ್ದೀವಿ. ಮರಿ ಭಾಳ ಬರ್ತಿದ್ವಿ, ಹೆಚ್ಚು ಕಮ್ಮಿ. ನೀವು ಬರ್ತಿದ್ವಿ ಇಲ್ಲ ಅಂತ. ಬಟ್ ಅವಾಗಿನ ದಿನಗಳಲ್ಲಿ ಸರ್ ಹೇಳಿದಾಗ
ಕಮ್ಮಿ ನಾವು ಬರೀ ಮಕ್ಕಳಷ್ಟೇ ನನ್ನ ಪರಿಚಯ ಇರಲಿಲ್ಲ ಅವಾಗ. ನಿಮ್ಗಿಂತ ಜಾಸ್ತಿ ನಿಮ್ಮ ಅಪ್ಪ ಅವುಗಳು ಪರಿಚಯ ಇದ್ರು. ಆ ಬಾಂಧವ್ಯ ಇತ್ತು. ಅವರು ಬರ್ತಿದ್ರು, ಅವರು ಎಷ್ಟೋ ರೆಸ್ಪೆಕ್ಟ್ ಕೊಡ್ತಿದ್ರು, ಭಾಳ ಇತ್ತು. ಎಷ್ಟೋ ಮನೆಗಳಿಗೆ ನಾನು ಹೋದಾಗ ನನಗೂ ಕೂಡ ನಿಮ್ಮ ಅಪ್ಪ ಅವುಗಳ ನನಗೂ ತಂದೆ ತಾಯಿಗಳು ಆ ರೀತಿಯಾಗಿದ್ದು ಉಂಟು ಎಷ್ಟೋ ಸಲ. ಆದರೆ ಈಗ ಅದು ಕಮ್ಮಿ ಆಗಿದೆ. ನಾವೇ ಜೋರಾವರಿ ಮಾಡಿ ಪಾಲಕರನ್ನ ಕರೆಸ್ಬೇಕು ಶಾಲೆಗೆ. ಬರ್ರಿ ನಿಮ್ಮ ಮಕ್ಕಳನ್ನ ನೋಡಿ ಬರ್ರಿ, ಮಾತಾಡ್ಸಿ ಬರ್ರಿ. ಹೇಳಿದ್ರಲ್ಲ ಸರ್, ಒಂದು 5 ನಿಮಿಷ, ದಿನಕ್ಕೆ 5 ನಿಮಿಷ, 1 ತಾಸು ಅಂದರೆ ತಾಸು ಬೇಡ, 5 ನಿಮಿಷ ನಿಮ್ಮ ಮಕ್ಕಳ ಬಗ್ಗೆ ನೀವು ಕಾಳಜಿ ಮಾಡಿದರೆ ಸಾಕು ಅಂತ ಹೇಳಿದ್ರು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಎನಿವೆ, ನೀವೆಲ್ಲ ಇಲ್ಲೇ ನಮ್ಮ ಸಂಸ್ಥೆಯಲ್ಲಿ ಕಲ್ತಿದ್ದೀರಿ, ಇವತ್ತಿಗೂ ನೆನೆಸ್ಕೊಳ್ತಾ ಇದ್ದೀರಿ ನಮ್ಮನ್ನು, ಅದೇ ದೊಡ್ಡ ಸಂತೋಷ. ಎಲ್ಲರೂ ನಿಮ್ಮದೇ ಆದಂತಹ, ಎಲ್ಲರೂ ಒಂದೇ ಆಗಲಿಕ್ಕಂತೂ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಬೇರೆ ಬೇರೆ ಆದಂಥ ಪ್ರತಿಭೆಗಳು ಇರ್ತದೆ. ಎಲ್ಲರೂ ಡಾಕ್ಟರ್ ಆಗಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಟೀಚರ್ ಆಗಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ನೀವು ಕಲ್ತಿದ್ದೀರಿ, ಮುಂದೆ ಸಾಗಿದ್ದೀರಿ, ಗುರಿಯನ್ನು ಮುಟ್ಟಿದ್ದೀರಿ. ಜೊತೆಗೆ ಮುಂದೆ ನಿಮ್ಮ ಮಕ್ಕಳನ್ನು ಒಳ್ಳೆಯ ಹಾದಿಗೆ ನೀವು ಕಳಿಸುವ ನಿಟ್ಟಿನಲ್ಲಿ ನೀವು ನಿಮ್ಮ ಮುಂದಿನ ಜೀವನವನ್ನು ನೋಡಬೇಕು. ನಿಮಗೆ ದೇವರು ಒಳ್ಳೇದು ಮಾಡಬೇಕು. ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ, ಉತ್ತಮವಾದ ಶಿಕ್ಷಣವನ್ನು ಕೊಡಲಿಕ್ಕೆ ಎಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡಿರ್ತಕ್ಕಂಥ ನಮ್ಮ ಸಂಸ್ಥೆಯವರೆಗೂ ಕೂಡ ನಾನು ನಿಮ್ಮ ಪರವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಅವರಿಂದಲೇ ನಾವು ಒಂದು ಮಾತು ಹೇಳಿದ್ರು, ಇವರು ಮಲ್ಲೈ ಸರ್ ಹೇಳಿದ್ರು, ಅದೊಂದು ಅಕ್ಷರ ಯಾವಾಗ ಬಂದು ಏನು ಕಲಿಸ್ತಿ ಅಂತ ಕೇಳಿದ್ರು. ಎಂದೂ ಕ್ಲಾಸ್ನಾಗ ಬಂದಂತೆ ನಮ್ಮ ಶಾಲೆಗೆ, ನನಗೆ 32 ವರ್ಷ ಆಯ್ತು ಈ ಶಾಲೆಗೆ ಬಂದು. ಯಾವ ಮೆಂಬರು ಬಂದು ಶಾಲೆಯಲ್ಲಿ ಕೂತ್ಕೊಂಡು ನೀ ಇದು ನಿಂಗೆ ಯಾಕೆ ಕಲಿಸ್ತೀಯ, ಹಂಗೆ ಯಾಕೆ ಕಲಿಸ್ತೀಯ ಎಂದೆಲ್ಲ ನಮಗೆ ಅದೇನು ಗೊತ್ತಿಲ್ಲ. ಹುಡುಗರು ಉದ್ಧಾರ, ಹುಡುಗರು ಮ್ಯಾಲ ಬರ್ತದೆ, ಒಳ್ಳೆ ಸ್ಥಾನ. ಎಷ್ಟೋ ಸಲ ಕೇಳ್ತಿರ್ತಾರೆ ನಮ್ಮ ಶಾಲಾ ಸರ್, ಕೇಳ್ತಿರ್ತಾರೆ, ಗುರಣ ಕೇಳ್ತಿರ್ತಾರೆ, ಎಷ್ಟು ಮಂದಿ ಡಾಕ್ಟರ್ ಆಗ್ಯಾರಿ, ಎಷ್ಟು ಮಂದಿ ಇಂಜಿನಿಯರ್ ಆಗ್ಯಾರಿ, ಎಷ್ಟು ಮಂದಿ ಟೀಚರ್ಸ್ ಆಗ್ಯಾರಿ, ಯಾರ್ಯಾರು ಎಲ್ಲೆಲ್ಲ ಅದಾರಿ, ಯಾರ್ಯಾವ ಡಿಪಾರ್ಟ್ಮೆಂಟ್ನಾಗ ಅದಾರಿ, ಅದ್ರ ಬಗ್ಗೆ ಭಾಳ ಕಾಳಜಿ ಆಗುತ್ತೆ. ಆಮೇಲೆ ಪಾರ್ಟಿಸಿಪೇಟ್ ಮಾಡೋದು ಹೋಗಿ ಎಲ್ಲರೂ ನೀವು ನಿಮ್ಮನ್ನು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಕಳಿಸ್ಬೇಕಂದ್ರೆ ರೊಕ್ಕದ ಎಂದೂ ವಿಚಾರ ನೀವಂದ್ರಲ್ಲ, ಇವತ್ತಿಗೂ ಇಲ್ಲ. ನಾವು ಬಂದಾಗಲೂ ಇದ್ದೇನೆ, ಈಗಲೂ ಇಲ್ಲ. ಬಂದಂದ್ರೆ ಹೋಗ್ರಿ, ಗುರಣ ಮಾಡುವಾಗ ಅವ್ರ ಗುಡ್ಡು ಕಮ್ಮಿ ಮಾಡಬೇಡ್ರಿ. ನೆಕ್ಸ್ಟ್ ನೀವು ತಯಾರು ಮಾಡಿದ್ರಿಲ್ಲ ಅಂತ ಶರಣಪ್ಪ ಸರ್ ಕೇಳ್ತಿರ್ತಾರೆ. ಗುರಣ ಕರ್ಕೊಂಡು ಹೋಗ್ತೀನಲ್ಲ, ಅವ್ರು ಯಾವುದಕ್ಕೂ ಕಮ್ಮಿ ಆಗತ್ತ, ಚೆನ್ನಾಗಿ ನೋಡ್ಕೊಂಬರ್ಬೇಕು. ಅವನ್ನ ಊಟಕ್ಕೆ ಅದಕ್ಕೆ ಕಮ್ಮಿ ಮಾಡಿಬಿಟ್ಟು ನೋಡಿ, ಯಾವ್ಯಾವ ರೀತಿಯಲ್ಲೇ ನಿಮ್ಮನ್ನು ಕಾಳಜಿ ಮಾಡ್ತಾರೆ. ಎಷ್ಟೋ ಸಲ ನಮ್ಮ ರೊಕ್ಕನೇ, ಶಾಲೆ ರೊಕ್ಕ ಅಂತಲ್ಲ, ತಮ್ಮ ಕೈಯಲ್ಲಿರ್ತಕ್ಕಂಥ ಹಣವನ್ನೇ ಕೊಟ್ಟು ನಿಮ್ಮನ್ನು ಮುಂದೆ ಕಳಿಸಿದ್ದಾರೆ. ಯಾವಾಗ ಅವರು ಟೀಚರ್ ಅವತ್ತಿನ ದಿನ ಅಂದರೆ ಇವತ್ತಿಗೂ 50% ಜನ ಫೀಸ್ ಕಟ್ಟಲ್ಲ. ನಮ್ಮ ಅಂಗಡಿಗೆ ಗೊತ್ತೈತಿ, ಬರ್ತಾರೆ, ಕನ್ಸೆಷನ್ ಮಾಡ್ತಿದ್ದಾರೆ ಅಂತಲೇ ಒಳಗೆ ಬರ್ತಾರೆ. ಓಕೆ, ಇಟ್ಸ್ ಓಕೆ. ಆದರೆ ಒಂದೇನದ, ನೀವು ಕೊಟ್ಟಿದ್ರಲಿಂದ ಅಂತ ಹೇಳೋದಿಲ್ಲ, ಅದೊಂದು ಖರೆ. ಹೌದಾ? ನಮ್ಮ ಶಾಲೆ ಬೆಳೀಲಿಕ್ಕೆ ನೀವೇನಿಲ್ಲಿ ಕಲಿತು ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ಹಾರೈಸ್ತಿರಲ್ಲ, ಅಷ್ಟು ಸಾಕು ನಮಗೆ ಈ ಶಾಲೆ ಈ ಮಟ್ಟಕ್ಕೆ ಬೆಳಿಬೇಕು ಅಂತಂದರೆ ಅಜ್ಜನ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಹಾರೈಕೆ, ಇವರ ಮಾರ್ಗದರ್ಶನ ಇಷ್ಟೆಲ್ಲ ಇದೆ. ಹೀಗಾಗಿ ಈ ಒಂದು ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಮುಂದೆನೂ ಇದೇ ರೀತಿಯಾಗಿ ಬೆಳೆಯಲಿ ಅಂತ ಹಾರೈಸ್ತೇನೆ. ನಿಮ್ಮ ಜೀವನ ಕೂಡ, ನಿಮ್ಮ ಜೀವನ, ನಿಮ್ಮ ಮಕ್ಕಳ ಜೀವನ ಎಲ್ಲ ಸುಖಕರವಾಗಲಿ, ಚೆನ್ನಾಗಿ ದೊಡ್ಡ ಸ್ಥಾನಗಳಲ್ಲಿ ನಿಮ್ಮ ಮಕ್ಕಳು ಹೋಗಲಿ. ನೀವು ಕೂಡ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ರಿ, ಚಲೋದನ್ನ ಕಲಿಸ್ರಿ ಅಂತ ಹೇಳ್ತಾ ಒಂದೆರಡು ಪಾಯಿಂಟ್ಗಳನ್ನು ನಾನು ಮಾಡ್ತೀನಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ಎವ್ರಿಥಿಂಗ್. ನಿಮ್ಮ ಅರೇಂಜ್ಮೆಂಟ್ ಆಗಿರ್ಬೋದು, ಎವ್ರಿಥಿಂಗ್. ನೀವು ಬಂದು ನಮ್ಮನ್ನು ವೆಲ್ಕಮ್ ಮಾಡಿದ ರೀತಿ ಇರ್ಬೋದು, ಎಲ್ಲಕ್ಕಿಂತ ನಿಮ್ಮ ನೋಡ್ಕೊಳ್ಳೋಣ ಅಂತ ಖುಷಿ ಆಗ್ತದೆ ಅಷ್ಟೇ. ಎಂಥ ಖುಷಿ ಅಂತ ಹೇಳೋಕ್ಕಾಗಲ್ಲ. ಭಾಳ ದಿನ ನೋಡಿ, 29 ವರ್ಷ ಆಯ್ತು ಬಂದ್ಬಿಟ್ಟು. 29 ವರ್ಷ ಆದಮೇಲೆ ನಿಮ್ಮನ್ನೆಲ್ಲ ನೋಡೋದಂದರೆ ನಿಜವೂ ಬಹಳ ಖುಷಿ ಆಯ್ತು. ಮತ್ತು
ಒಮ್ಮೊಮ್ಮೆ ಮಕ್ಕಳು ಹೇಳಿದ್ರಲ್ಲ ತವ್ರ ಮನೆಗೆ ಬಂದ್ರು ಅಂತ ಹೇಳಿ, ಹಂಗ ಮತ್ತೊಮ್ಮೆ ನಿಮ್ಮ ಮನೆಗೆ ನೀವು ಬಂದು ಇದೇ ರೀತಿಯಾಗಿ ನೀವು ಬರ್ತಾ ಇದ್ದೀರಿ. ನಿಮ್ಮ ಸೇವೆಯನ್ನು ಕೂಡ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೊಡಬಹುದು ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು. ಓಂ ಶ್ರೀ ಗುರು ಬಸವಲಿಂಗಾಯ. ಪರಬ್ರಹ್ಮರಿ ಶ್ರೀ ವಿಜಯಮಂತ್ರಿಗಳನ್ನ, ಲಿಂಗೈಕ್ಯ ಡಾಕ್ಟರ್ ಮಹಂತ ಸ್ವಾಮಿಗಳನ್ನ ಮನದಲ್ಲಿ ನೆನೆಯುತ್ತಾ ಈ ಘನ ಸಂಸ್ಥೆಯ ಅಧ್ಯಕ್ಷರಾದಂಥ ಪೂಜ್ಯ ಗುರುಮಹಂತ ಸ್ವಾಮಿಗಳ ಹೆಡ್ಗಾವಲ್ಲಿ ಅನಂತ ಶರಣುಗಳನ್ನು ಸಮರ್ಪಿಸಿ ಈ ವಿಜಯಮಾಂತಿ ಪ್ರೌಢಶಾಲೆಯ 1994-95ನೇ ಸಾಲಿನ SSLC ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಂದ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಸಮಾರಂಭದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಸಂಸ್ಥೆಯ ಚೇರ್ಮನ್ರಾದ ವರುಣ ಮಠದವರೇ, ಕಾರ್ಯದರ್ಶಿಗಳಾದ ಸಂಗಣ್ಣ ಕಂಪ್ಲಿಯವರೇ ಹಾಗೂ ಕನ್ನಡ ಪ್ರೌಢಶಾಲೆಯ ಮುಖ್ಯ ಗುರುಮಾತೆ ಶ್ರೀಮತಿ ಆಶಾ ಮಠದವರೇ, ಶಾಂತಾ ಮೇಡಮ್ ಅವರೇ, ಗುರುಲಿಂಗಯ್ಯ ಅವರೇ, ಮಠ ಅವರೇ, ಕಂದಗಂ ಗುರುಗಳೇ, ಮಲ್ಲಯ್ಯ ಗುರುಗಳೇ ಹಾಗೂ ಈ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ನಡೆಸುತ್ತಿರುವ ಈ ಶಾಲೆಯ ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿ ಎರಡು ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮನ್ನು ಆ ಸಂದರ್ಭದಲ್ಲಿ ನೋಡಿದಾಗ ಈ ಶಾಲೆಯ ಯೂನಿಫಾರ್ಮ್ದಲ್ಲಿ ಬಾಲಕಿಯರಾಗಿ ನನ್ನ ನಜರಿಗೆ ಬಂದಾಗ ನಾನು ಪ್ರಯತ್ನ ಮಾಡಿ ತಮ್ಮನ್ನು ಗುರುತಿಸಿದ್ದು ಸಹಿತ ಆಗಲಿಲ್ಲ. ಈಗ ಸಾಕಷ್ಟು ಬೆಳೆದು ತಾವು ತಮ್ಮ ವೃತ್ತಿಪರ ಜೀವನದಲ್ಲಿ ತೊಡಗಿದ್ದೀರಿ, ಬಹಳ ಸಂತೋಷ. ಈ ಶಾಲೆಯ ಬಗ್ಗೆ ಅನೇಕ ನಲುಗುಗಳನ್ನು ಹಾಕಿ ತಮ್ಮ ವಿದ್ಯಾರ್ಥಿ ಜೀವನದ ಅನುಭವಗಳನ್ನು ನಮ್ಮೆಲ್ಲರಿಗೂ ಉಣಬಡಿಸಿದ್ರಿ, ಬಹಳ ಸಂತೋಷ ಆಯಿತು. ತಮ್ಮ ಬೆಳವಣಿಗೆ ಸದಾ ಹೀಗೇ ಇರಲಿ. ಒಳ್ಳೆಯ ಶಿಕ್ಷಕರಿಂದ ತಾವು ಪಡೆದಂಥ ಜ್ಞಾನ, ಅದರಿಂದ ತಾವು ಅನೇಕ ಉದ್ಯೋಗಗಳಿವೆ. ಕೆಲವು ಡಾಕ್ಟರಾಗಿರಿ, ಕೆಲವು ಶಿಕ್ಷಕರಾಗಿರಿ, ಇನ್ನೂ ಕೆಲವರು ತಮ್ಮ ಉದ್ಯೋಗದಲ್ಲಿ ಪಂಡಿತರಾಗಿದ್ದೀರಿ. ಅದನ್ನು ಕೇಳಿ ಭಾಳ ಸಂತೋಷ ಆಯಿತು. ತಮ್ಮ ಮಕ್ಕಳು, ತಮ್ಮ ಕುಟುಂಬ ಯಾವಾಗಲೂ ಉಜ್ವಲವಾಗಲಿ ಅನ್ನುವಂಥ ಮಾತನ್ನು ಹೇಳಿ ಶ್ರೀ ವಿಜಯ ಮಾತೇಶ್ವರ ಪ್ರಾಚೀನವಾದ ತಮ್ಮ ಮೇಲೆ ಇರಲಿ ಅಂತ ಹೇಳಿ ನಾನು ಎರಡು ಮಾತುಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಂತ ಜೋಳಿಯ ಹರಿಕಾರು ಹಾಗೂ ಡಾಕ್ಟರ್ ಮಹಂತಪ್ಪಗಳವರ ಪಾದಾರದಲ್ಲಿ ಮತ್ತು ಗುರುಮಹಂತ ಸ್ವಾಮಿಗಳಲ್ಲಿ ಬರಬೇಕಾಗಿತ್ತು. ಸ್ವಲ್ಪ ಅನಾನುಕೂಲತೆ ಮೂಲಕ ಅವರು ಈ ಸಭೆ ಬರೋದಾಯಿತು. ಆದರೆ ಅವರ ಪಾದಾರದಲ್ಲಿ ಇದು ಬಹಳ ಸಂತೋಷಪಡುವ ದಿನ ಅಂತ ನನಗೆ ಅನಿಸುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಘಟ್ಟವನ್ನು ನೋಡ್ತಾ ಇರ್ತೀವಿ. ಮುಟ್ಟಿದ ನಂತರ ಅಲ್ಲಿ ನಿಂತು ಹಿಂದೆ ನೋಡೋದು ಬಹಳ ದೊಡ್ಡ ಕೆಳಗೆ ನೋಡ್ತಾರೆ. ಹಂಗೆ ನಮ್ಮನ್ನು ನಾವು ನೋಡಿಕೊಂಡಾಗ ನಾವು ಭಾಳ ಎತ್ತಕ್ಕೆ ಬಂದೆವು, ಕೆಳಗಿದ್ದೀವೋ ಅಂತ ನಮ್ಗೆ ಗೊತ್ತಾಗ್ತದೆ.
ಈ ಸಂಸ್ಥೆಯನ್ನು ಕಟ್ಟುವಾಗ ಸುಮ್ಮನೆ ಇರೋ ಕಟ್ಟಿಂಗ್ ಹಾಕಿಕೊಂಡು 7-8 ಜನ ನಮ್ಮ ಊರಾಗ ನಮ್ಮ ಬಡ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಸಾಲಿಲ್ಲ ನಮ್ಗೆ ಏನೋ ಆಲೋಚನೆ ಬಂತು. ನಿಮಗೆ ಸ್ವಲ್ಪ ಆಲೋಚನೆ ಬಂದಾಗ ಕೆಲವು ಜನ ತಮ್ಮ ಮಕ್ಕಳು ಭಾಳ ಬುದ್ಧಿವಂತ ನಮ್ಮಲ್ಲಿ ನೀವೆಲ್ಲ ಇಲ್ಕಲ್ಲರ್ಸ್ ಇರ್ಬೋದು, ಸುತ್ತಮುತ್ತ ಹಳ್ಳಿ ಇರ್ಬೋದು, ನಮ್ಮ ಮಕ್ಕಳು ಭಾಳ ಬುದ್ಧಿವಂತರು ಮತ್ತು ಪ್ರಾಮಾಣಿಕರಾಗಿ ಕಾಣ್ತಿದ್ರು. ಏನು ಮಾಡಬೇಕಾಗಲ್ಲ, ಒಂದು ಖಾಲಿ ಕಟ್ಟಬೇಕು, ನಮ್ಮ ಮಕ್ಕಳು ಶಾಣ್ಯರಾಗಬೇಕು, ನಮ್ಮ ಮಕ್ಕಳ ಜೊತೆಗೆ ಎಲ್ಲ ಒಂದೇನೋ ಒಂದು ವ್ಯವಸ್ಥೆ ಬರಬೇಕು ಅಂತೇಳಿ ಒಂದು ತಿಂಗಳಗಟ್ಟಲೆ ಓಡಾಡಿ ನಿರ್ಧಾರ ಮಾಡಿ ಈ ಸಂಸ್ಥೆಯನ್ನು ಕಟ್ಟಿದ್ದಕ್ಕೆ ಒಂದು ಮಾತು ಹೇಳ್ತೀವಿ, ಗುರುವಿನ ಬಲ ಇರಬೇಕು ಅನ್ನೋದಕ್ಕೆ ಇವತ್ತು ಡಾಕ್ಟರ್ ಪಾಂತಪ್ಪ ಸ್ವಾಮಿಗಳು ಇಲ್ಲ ನಮ್ಮಲ್ಲಿ, ಪಾಂತ ಜೋಳಿಗೆ ಅವ್ರ ಹತ್ರ ಗಮನಿಸಿಕೊಂಡಾಗ ಜೋಡಿ ಕಷ್ಟಗಳನ್ನ ಮೇಡಮ್ ಅವ್ರು ಹೇಳಿದ್ರು. ಒಂದು ಸಂಸ್ಥೆ ಕಟ್ಟೋದು ಏನು ಕಷ್ಟ ಅಂತ ಅವ್ರಿಗೆ ಗೊತ್ತದು. ಸಂಸ್ಥೆ ಕಟ್ಟೋದು ಎಷ್ಟು ಕಟ್ಟದ ಸಂಸ್ಥೆ ಆಗಲಿಲ್ಲ. ನೀವು ಬಂದಾಗ ಹೆಂಗೆ ಸಾಧಿ ಎಲ್ಲಿ ಕಲ್ತೀರಿ? ಕಟ್ಟಿ ಒಳಗೆ ಇರ್ತದೆ, ಆ ಗುಡಿಸೋದೊಳಗೆ ನೀವು ಸಾಲಿ ಕಲ್ತೀವಿ. ಮಳೆ ಬಂದಾಗ ನೀವು ಒಂದು ಕೊಡಿ ಹಿಡ್ಕೊಂಡು ಕುಂದ್ರಬೇಕು, ಟೀಚರ್ ಬರಬೇಕು. ಆ ಪರಿಸ್ಥಿತಿ ನೀವು ಬಂದಿತ್ತು ಅಂಥ ಪರಿಸ್ಥಿತಿ. ಯಾಕಂದ್ರೆ ದುಡ್ಡು ಇಷ್ಟರೊಳಗೆ ನಮ್ಮ ನೇಕಾರಿಕೆ ಸೀರೆಯಿಂದ ವ್ಯವಹಾರ, ಕೆಲವು ಒಕ್ಕಲ್ತನದ ವ್ಯಾಪಾರದೊಳಗೆ ನೀವೆಲ್ಲ ನೋಡಬೇಕು. ಬಡತನದಾಗ ಬಂದಂಥ ಊರು ನಮ್ಮೂರು. ಈ ಮಾತನ್ನು ಶ್ರೀಮಾನ್ SR ಕಂಠಿಯವ್ರು ಇವತ್ತಿಲ್ಲ, ನಾನು ಕೇಳ್ತಾ ಇದ್ರು. ನಮ್ಮೂರು ಅವ್ರು ಎಲ್ಲರೂ ಏನು ಹೇಳ್ತಿದ್ರು, ನಾವು ಪುಣ್ಯ ಇವತ್ತು ನಾವು ನೆನಪಿಸ್ಬೇಕು. SR ಕಂಠಿಯವರು ತಾಳಿ ತಂದರು, ತುಟ್ಟು ತಾಳಿ ತಂದರು, ಹೆಂಗೆ ಒಂದೇನಲ್ಲ ಬಂದು ನೀವೆಲ್ಲ ನೀವು ಕಲ್ತು ಸ್ಕೂಲು, ನೀವು ಕಲ್ತು ರೂಮ್ ನೋಡಿದ್ರಲ್ಲ, ಇನ್ನೊಂದು ವರ್ಷದೊಳಗೆ ಮತ್ತೊಂದು ನಿಮ್ಮನ್ನು ಕರೆಸ್ತೀವಿ, ಸಂಪೂರ್ಣ ಕಟ್ಟಡ ಆಗ್ತದೆ. ಎಲ್ಲ ಹಳೆ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳನ್ನ ಎಲ್ಲ ಕಳಿಸಿ ಅವ್ರ ಫೋನ್ ನಂಬರ್ ಕೊಡ್ತೀವಿ. ಇಲ್ಲ ಈ ಸರಿ ಉದ್ಘಾಟನೆಗೆ ನಾವು ಶಿಕ್ಷಕರನ್ನು ಕಳಿಸ್ತೀವಿ. ಅವ್ರು ಹಿಂಗೆ ಗಟ್ಟಿಯಿಂದ ಬಂದು ಎಂಥ ಕಷ್ಟ ಬಂದು ಕಲ್ತೋದು ಅನ್ನೋದು ಅವ್ರ ಬಾಯಲ್ಲಿ ಹೇಳಂತಾರೆ. ಪಗಾರ ಕೊಡ್ತೀವೋ ಇಲ್ಲೋ ಅದೆಲ್ಲ ಅದಕ್ಕೆ ಜೀವನದೊಳಗೆ ಸಾಲಿ ಕಟ್ಟಿದ್ದು ದೇವರ ಒಬ್ಬೊಬ್ಬರಿಗೆ ನಮ್ಮ ಹೆಣ್ಮಕ್ಳು ಇವತ್ತೆಲ್ಲಾಗ ಎಲ್ಲರೂ ಸಾಲಿ ಕಲಿಯೋದು. ಶಿಕ್ಷಣ ಎಲ್ಲ ಇದು ಬದುಕಂಗಿಲ್ಲ ಅನ್ನೋ ಒಂದು ಹಠಕ್ಕೆ ಸಾಲಿ ಕಲಿಸಿ ಕಟ್ಟಿದ್ವಿ. ಅದ ಗುರುವಿನ ಆಶೀರ್ವಾದ ಅಂತ ಇವತ್ತು ಗುರುವಿನ ಕಾರ್ಯಕ್ರಮ ನೋಡಿದೆ. ನಾನು ಭಾಷಣ ಬಂದಿದ್ದೆ 2ನೇ ಸರಿ. ನೀವು ಒಂದು ಎಂಥ ಒಳ್ಳೆಯ ಕೆಲಸ ಮಾಡಿದಿರಿ ಅಂತಂದ್ರೆ ಗುರುಗಳನ್ನ ಕುಂದಿರಿಸಿ ಪಾಪ ಪೂಜೆ ಮಾಡಿದಿರಲ್ಲ. ನಾನು ಬಹುತೇಕ ಮಾಡಿ ಎಲ್ಲಿ ನೋಡಿಲ್ಲ, ನಾನು ನೋಡಿಲ್ಲ, ಬೇರೆಯವ್ರು ನೋಡಿರ್ಬೇಕು. ಬೇರೆ ಗುರುಗಳನ್ನ ಪಾಪ ಪೂಜೆ ಮಾಡಿದ್ರು. ನಮ್ಮ ಗುರುಗಳು ಪುಣ್ಯವಂತರು. ಕನಕದಾರಲ್ಲಿ, ತಂದದಾರಲ್ಲಿ, ಮಣಿಮಠದಲ್ಲಿ, ಗಣಮರಲ್ಲಿ ಇವರೆಲ್ಲ ನಾವು ಅವ್ರ ಜೊತೆಗೆ ಹೇಗಿದ್ವಿ ಹುಡುಗನ್ ಬರ್ತಾ ಇದ್ದಾರ. ನಾವು ಹೆಂಗೆ ಕೂತು ಬರ್ಕೊಂಡು ಕುಂದ್ರೆ ಅವ್ರ ಲೆಕ್ಕ ಗೋಣ ಎತ್ತಿದ್ದಿಲ್ಲ. ಅವನಿಗೆ ಬೇಕಿದ್ರು ಸ್ವಲ್ಪ ಎತ್ತರ ನೋಡು ಗೋಣ ಯಾರು ಬಂದಾರ ಕೇಳು ಇಲ್ಲ. ಎಲ್ಲರೂ ಹನುಮಂತರನ್ನ ಜಗತ್ತಿನಾಗ ಯಾರಿಗಾರ ಪಾಠ ಪೂಜೆ ಮಾಡಿದ್ರೆ DC ಆಗಲಿ AC ಆಗಲಿ ಡಾಕ್ಟರ್ ಯಾರಿಗೂ ನೀವು ಪಾಠ ಪೂಜೆ ಮಾಡಿಲ್ಲ, ಮಾಡೋದಿಲ್ಲ. ನಮ್ಮ ಗುರು ಪರಂಪರೆ ಎಂಥದ ಭಾರತೀಯ ಗುರು ಪರಂಪರೆಯನ್ನು ಇವತ್ತು ನನಗೆ ಬಹಳ ಆಶ್ಚರ್ಯವಾಗ್ತದೆ. ಮೊದಲು ತಂದೆ ತಾಯಿ, ಬದುಕಿಗೆ ತಂದೆ ತಾಯಿಗೆ ಇವತ್ತು ಏನಾಗ್ಯಾವ ಅನ್ನೋದು ಅದನ್ನೆಲ್ಲ ಹೇಳೋದು. ತಂದೆ ತಾಯಿ ನಂತರ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ. ಗುರುವಿನ ಸ್ಥಾನಕ್ಕೆ ಎಷ್ಟು ದೊಡ್ಡದ. ನಾವು ಯಾಕೆ ನಾಷ್ಟ ಬರಪ್ಪ ಅಂತ ಇರ್ತದೆ. ನಾವು ಚಲೋ ಮಾಡ್ತಾರೆ ಪೂಜೆ ಮಾಡ್ತೀವಿ. ಪೂಜೆ ಮಾಡೋದು ಯಾರಿಗೆ? ಗುರುಗಳಿಗೆ. ಸನ್ಯಾಸಿ ಸಾರ್ಮಣಿ ಮಾಡ್ತೀರಿ ನೀವು, ಮತ್ತವ್ರಿಗೆ ಯಾರಿಗಾರ ಪಾದ ಮಾಡ್ತೀರ. ಇವತ್ತಿನ ಮಕ್ಕಳಂತೂ ಹಣ್ಣು ಮುಟ್ಟಾಗಿಲ್ಲ. ಅದನ್ನ ನೀವಿನ್ನೂ ಏನು ಹಿರಿಯರ ಆಸ್ತಿಯದ, ಸುಶೀಲ, ಭಾವದ ನಮಸ್ಕಾರ ಮಾಡಿದ್ರು, ತಾಯಿದ ನಮಸ್ಕಾರ ಮಾಡಿದ್ರು ನೀವಿರ್ಬೋದು. ಇವತ್ತಿನ ಜನರೇಷನ್ ಚರಿಪಡಿತರವಾಗಿ ಪರಿಸ್ಥಿತಿ ಬಂದ. ಅದಕ್ಕೆ ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ. ನಾನು ಈ ಕಾರ್ಯಕ್ರಮಕ್ಕೆ ಗೊತ್ತಿದ್ದಿಲ್ಲ, ಹೇಳಿದ್ದೆ ಅವ್ರಿಗೆ. ನಾನು ಬಹುತೇಕ ನಾನು ಬೇರೆ ಕಡೆ ಹೋಗ್ಬೇಕಂತ ಅನಾನುಕೂಲದಿಂದ ಕಟ್ಟು ಅದು ನನ್ನ ಪುಣ್ಯ ಅಂತ ನೋಡಿಲ್ಲ. ಎಲ್ಲರೂ ನೋಡಿದ್ರಲ್ಲ, ನಮ್ಮ ಮಕ್ಕಳು ಇಷ್ಟು ಬುದ್ಧಿವಂತರಾಗ್ಯಾರ, ಇಷ್ಟೊಳಗೆ
ಕಲಿಸ್ಕೊಟ್ಟರು ನಿಮ್ಮ ಶಿಕ್ಷಕರು. ಸಂಕಲ್ಪದಲ್ಲಿ ಹೇಳಿದ್ರು ಅಷ್ಟೇ, ಬದುಕಲಿಕ್ಕೆ ಕಲಿತೀವಿ. ಅದಕ್ಕೆ ನಿಮ್ಮನ್ನೆಲ್ಲ ನೋಡಿ ನಮ್ಮ ಶಾಲೆ ಒಳಗೆ ಇವತ್ತು ನಮ್ಮಂತರ ಸತ್ಕಾರ ಮಾಡಿ ನಮ್ಮ ಆತ್ಮೀಯ ಶರಣಪ್ಪನವರ ಸಂಘಟನೆ ನಮಗೆಲ್ಲ ಸತ್ಕಾರ ಮಾಡಿ ನಾವೇ ಯಾಕೆ ಅಂತ ಆದರೂ ಒಂದು ಆಶೆ ಪಡ್ತೀವಿ. ನಾವು ಏನೋ ಒಂದಿಷ್ಟು ಒಳ್ಳೇದು ಮಾಡಿದ್ದೀವಿ, ನಮಗೂ ಒಂದು ಸ್ವಲ್ಪ ಆಗಿದೆ. ಅದಕ್ಕೆ ನಾ ಹೇಳ್ತೀನಿ ಒಳ್ಳೇದನ್ನು ಮಾಡಬೇಕಾಗಿದೆ. ಯಾರೋ ನೀವು ಈಗ ಇನ್ನೇನೋ ಆಗಿರ್ಬೇಕು ನಿಮ್ಮ ಜೀವನದೊಳಗೆ ಆ ಪದ ಕೇಳೋಕೆ ಬುದ್ಧವರಿಗೆ ಅಷ್ಟೊಳಗೆ ಕಾರ್ಯಕ್ರಮ ಚಾಲನೆ ಮಾಡಿದ್ರಿ. ಅದಕ್ಕೆ ಸಂಸ್ಥೆ ಬಗ್ಗೆ ಹೆಂಗೇನು ಆಗಿರ್ತದೆ ಹೇಳಿದ್ರು ನಾವೆಲ್ಲ ಋಣಿ ಇದ್ದೀವಿ. ಅದೆಲ್ಲದಕ್ಕಿಂತ ಈ ಶಾಲೆಯ ಕೆಲಸದ ಪಾಲಕರಿಗೆ ನಾವು ತುಂಬ ಆಭಾರಿ ಆಗಿದ್ದೀವಿ. ಈ ಸಂಸ್ಥೆ ಕಟ್ಟಿದ್ದು ಕಷ್ಟಪಟ್ಟು ವಿಚಾರಗಳನ್ನು ಮಾಡಿರಬೇಕು, ಶಿಕ್ಷಕರು ಇರಬೇಕು, ಪಾಲಕರು ನಿಮ್ಮ ಮಕ್ಕಳನ್ನ ತಂದು ಹೆಚ್ಚಿದ್ರಲ್ಲ. ಮನೆಗೆ ಹೆಜ್ಜೆ ಆಗಿದೆ ಇವಾಗ 3 ವರ್ಷ ಇಲ್ಲ ಶರಣಪ್ಪರ ಹೋಗ್ಬೇಕು ಅಂತ ಯಾರ ಮನೆ ಮಕ್ಕಳ ಬಿಟ್ಟು ಜಾತಕ ಬರೆಯೋದಂತ ಅವ್ರ ಮನೆ ಅವ್ರ ಮನೆಗೆ ಹೋಗಿ ಅವ್ರ ನಮ್ಮ ಕೇಳಂಗಿಲ್ಲ ಅಂತ ನೀವು ಯಾರು ಅಂದ್ರೆ ನಾವು ಹೋಗಿ ಮತ್ತೊಬ್ಬರು ಅವ್ರ ಮನೆ ಮಕ್ಕಳು ನಮ್ಮ ಮನೆಗೆ ಗೊತ್ತಿರಲಿದ್ರೆ ನಮ್ಮ ಶಾಲೆ ಕಳ್ಸೋದು ಕೇಳ್ರಿ ಅಂತ. ಅದನ್ನೆಲ್ಲ ಇವತ್ತು ನಾವು ನೆನೆಸ್ಕೊಂತೀವಿ, ಸಂತೋಷ ಪಡ್ತೀವಿ. ಇವತ್ತೇನು ನಾವು ಯಾರನ್ನೂ ಶಾಲೆಗೆ ಬರ್ರಿ ಅಂತ ಹೇಳಂಗಿಲ್ಲ. ಯಾಕಂದ್ರೆ ನಮ್ಮ ಶಿಕ್ಷಕರು ಅಷ್ಟು ಗಟ್ಟಿಯಾಗ್ಯಾರ. ಇಲ್ಲಿ ಕಲ್ತವ್ರು ನೀವು ಗಟ್ಟಿಯಾಗಿ ನೀವು ಹೇಳ್ತಾರೆ ನಮ್ಮ ಶಾಲೆ ಹೋಗ್ಬೇಕು. ಅದಕ್ಕೆ 2,500 ಇನ್ನೂ ಇಷ್ಟ ಕ್ಲಾಸ್ ರೂಮು, ಸೈನ್ಸ್ ರೂಮ್ಗಳು ಆಗಬೇಕಾಗಿದೆ. ಇನ್ನೂ ಭಾಳ ಬೆಳಿಬೇಕು. ನಾವು ಬೆಳೆದೀವಿ ಅಂತ ಹೇಳಿ ತಿನ್ನೋಗಿಲ್ಲ, ಬೆಳಿಬೇಕಾಗಿತ್ತು. ಭಾಳ ಬದಲಾವಣೆಗಳು ಭಾಳ ಆಗ್ಯಾವ ಜೀವನದಾಗ. ಲೈಫ್ ಸ್ಟೈಲ್ ಗತಿ ಆಗಿದೆ. ಈ ಮೊಬೈಲ್ದಾಗ ಎಲ್ಲ ಅಭ್ಯಾಸ ಮಾಡೋಕ್ಕಿರ್ತಾರೆ, ಇನ್ನೂ ಬೆಳೀತಾ ಇದೆ ಭಾರತ. ಅದಕ್ಕೆ ಸಂಸ್ಥೆಯನ್ನು ಕಟ್ಟಿ ನೀವೇನು ಪಾಲಕ ಮಕ್ಕಳನ್ನು ಕಳಿಸಿದ್ರಿ, ಅದು ಅದನ್ನೆಲ್ಲ ಪುಣ್ಯ. ಇನ್ನೂ ಒಳ್ಳೆ ಮಕ್ಕಳು ನಮ್ಮ ಶಾಲೆ ಬರಬೇಕು. ಇಲ್ಲಿ ಕಲಿತವರು ನನಗೆ ಅವ್ರು ತಪ್ಪಿಲ್ಲ. ಪಾಪ ಅವ್ರು ಎಲ್ಲೋ ನಮ್ಮನ್ನು ನೋಡಿರ್ತಾರೆ, ಏನು ಸರ್ ಆರಾಮಿಲ್ಲ ಅಂತ ಕೇಳ್ತಾರೆ. ನಾನು ಏನು ಗೊತ್ತಿಲ್ಲ ಅಂತ ಯಾರೋ ಲಗ್ನಕ್ಕೆ ಹೋಗಿರ್ತೀವಿ, ಆ ಲಗ್ನದ ದಂಪತಿಗಳಿಗೆ ಕೇಳ್ತಾರೆ, ಸರ್ ನೀವು ಹೆಂಗಿದ್ದೀರಾ ಈಗ ಕೇಳ್ತಾರೆ. ಯಾಕೆ ಸಂಬಂಧ ಅದು ಎಲ್ಲೋ ನೋಡಿರ್ತಾರೆ ನಮ್ಮನ್ನು. ಈ ಶಾಲೆಗೆ ಅಂತ ಈಗ ಶಿಕ್ಷಕರು ಎಲ್ಲರೂ ನೋಡ್ತೀವಿ. ನಾವೆಲ್ಲ ಮಾಡ್ಬೇಕಾದ್ರೆ ನಮ್ಮ ಮೇಡಮ್ ನೀವೇನೈತಿ ಸರ್ ಬಂದರು, ನಮ್ಮ ಗುರುಗಳು ಬಂದರು ಅಂತ. ಈಗ ಯಾರು ಪ್ರತಿ ಆಫೀಸರ್ಗೆ ಹೇಳ್ತೀರ, ಮರ್ಯಾದೆ ಕೊಡ್ತೀರ. ಯಾರು ವ್ಯಾಪಾರ ಮಾಡೋಕ್ಕೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬಂದು 14 ಬಂದು ನಾವು ಹಾಕ್ಬೇಕು. ಡಾಕ್ಟರ್ ಮ್ಯಾಚ್ ಎಚ್.O.ಡಿ ಬಂದ್ರೆ ಮಯಾಕ್ ಬಂದಪ್ಪ ಇವತ್ತು ಕಿಟಿ ಎಚ್.O.ಡಿ ನಮ್ಗೆ ಅಂತೇಳಿ. ಅದೆಲ್ಲ ನಿಮ್ಮ ಮಾಸ್ತರ್ ತಂದು ಹಾಸ್ಪಿಟಲ್ ನಿಮ್ಮ ಮಾಸ್ತರ್ ಅಡ್ಮಿಟ್ ಆಗಿ ನೀವು ನೋಡಿರ್ತೀವಿ. ಅದು ಕಳ್ಳು ಬಂದೇ ನೋಡಿ ನಾವು ಸ್ವಲ್ಪ ನಮ್ಮ ಟ್ರೀಟ್ಮೆಂಟ್ ನಮ್ಮ ಎಷ್ಟೋ ಕಡೆ ನೋಡಿದ್ದೀವಿ. ಕಲಿಸಿದ ಗುರುಗಳಿಗಿರೋ ಬೆಲೆ ಜಗತ್ತಿಗೆ ಯಾವುದೇ ಇಲ್ಲ. ಅದಕ್ಕೆ ನಮ್ಮ ಸರ್ವಪಳ್ಳಿ ರಾಧಾಕೃಷ್ಣರು ತಮ್ಮ ಜನ್ಮದಿನೋತ್ಸವನ ನಿಮ್ಮ ಹೆಸರಿಗೆ ಕೊಟ್ಟರು. ಎಂಥ ಕೆಲಸ ಅವರು ಒಬ್ಬರು ಗುರುಗಳಾಗಿರ್ತಾರೆ. ಅದಕ್ಕೆ ಜೀವನದಾಗ ಗುರುಗಳು ಒಳ್ಳೆಯವರು ಸಿಗಬೇಕು ಅಂತ ಗುರುಗಳನ್ನು ಪಡೆದಿರಿ. ಅವರಿಗೆ ಋಣ ತೀರ್ಸಕ್ಕೆ ಸಾಧ್ಯ ಇಲ್ಲ. ಭಾಳ ಪೂಜೆ ಮಾಡಿ ಸಂತೋಷ ಪಡ್ತಾರೆ. ಗುರುವಿನ ಋಣ ಅವ್ರ ತಂದೆ ತಾಯಿ ಋಣ ತೀರ್ಸಕ್ಕೆ ಜಗತ್ತಿಗೆ ಯಾರಿಗೂ ಎಂದೂ ಆಗಂಗಿಲ್ಲ. ಅದು ಇರೋದು ಮುಂದಿನ ಜೀವನ ಸಿಗೋದು ಬರೋದು. ತಂದೆ ತಾಯಿ ಋಣ ತೀರಿಸ್ಬಿಟ್ಟಿವಿ, ನಾವು ದೊಡ್ಡ ಇದರೊಳಗೆ ಬಂದಿಬಿಟ್ಟು ತಂದೆ ತಾಯಿ ಹೋದಾಗ ದುಡ್ಡು ಕಳಿಸ್ತೀವಿ ಅಮೆರಿಕದಿಂದ, ದುಡ್ಡು ಸುಖ ಇರುತ್ತೆ ನಮ್ಮ ಇರೋದು. ಯಾರು ಮಕ್ಕಳು ತಂದೆ ತಾಯಿ ವ್ಯಾಪಾರ ಮಾಡ್ತಾರೆ, ಅದು ಋಣ ಇರ್ತದೆ. ಎಲ್ಲ ಇಟ್ಕೊಂಡು ಏನೋ ಈಗ ಎಲ್ಲ ಕಡೆ ನೋಡ್ತೀವಿ. ದೊಡ್ಡದು ಲಾಜಿಂಗ್ಗಿಂತ ಈ ಜನರಿರುವಂಥ ಮನೆಗಳು ದೊಡ್ಡವಾಗಬೇಕಂತ. ಯಾಕಂದ್ರೆ ದುಡ್ಡೈತಿ, ದುಡ್ಡು ಕೊಟ್ಬಿಟ್ರೆ ಅದು ಅಮೆರಿಕದಲ್ಲಿ ನಿಮ್ಮ ಪಕ್ಕ ನಾವು ಹೋಗಿ ಕೇಳಿ ಮೊನ್ನೆ 2-3 ಕಡೆ ಹೋದಾಗ ಕೇಳಿದೆ, ಅಮ್ಮ ಏನು ಅಂತಾರೆ. ನನ್ನ ಮಗ ಅಮೆರಿಕದಾಗ ಆಗ್ತದೆ, ತಾಯಿಯನ್ನು ಅಲ್ಲಿವಾಗ ಬಿಡ್ತದೆ. ಎಷ್ಟು ಮಕ್ಕಳಲ್ಲಿ ಪ್ರೀತಿಯನ್ನು ಇರ್ತದೆ, ಕಳೆದಿರ್ತದೆ. ಆ ಭವಿಷ್ಯ ನಮ್ಮದು. ಆದರೂ ಆ ಸಂಸ್ಕೃತಿ ನಮ್ಮಲ್ಲಿ ಬರಬಾರ್ದು. ಯಾಕೆ ಬಂದರೂ ಗೊತ್ತಿಲ್ಲ. ನಾವು ಅದಕ್ಕೆ ನಾನು ನಿಮಗೆಲ್ಲರಿಗೂ ಪಟ್ಟಿ ವ್ಯವಸ್ಥೆನೂ ಆಗ್ಯದ. ಅದಕ್ಕೆ ಗುರುಗಳ ಬಗ್ಗೆ ಪ್ರೀತಿ ಇರಲಿ. ನಮ್ಮ ಕಲಿಸಿದ ಗುರುಗಳು ನಾವೇನೂ ಗೊತ್ತಿಲ್ಲ. ಯಾಕಂತೂ SSLC 35 ಮಾರ್ಕಸ್ ಬಿದ್ದಾವಂತ ಹೇಳಿಲ್ಲ. ಕಷ್ಟ ನನ್ನ ಚೆನ್ನಾಗಿ ಯಾರು ನೆನಪಿದ್ದೆ. ಜೀವನದಲ್ಲಿ ನನ್ನ ಕಲಿಸಿದ ಗುರುಗಳು ಕುಮಾರ ಏನೇನು ಕೊಪ್ಪಳದಲ್ಲಿ ಕೇಳ್ತಾರೆ, ಮಜ್ಜಿ ಕಲ್ಲಿಲ್ಲ ಮಜ್ಜಿಗೆ ಹೊಡಿತೀವಿ. ಇನ್ನೂ ಈಗೆಲ್ಲ
ಕಾನೂನುಗಳನ್ನು ಹೊಡೆಯಲಾಗಿ ಏನು ಅದು ಅನಿವಾರ್ಯ ಕಾಲಘಟ್ಟಗಳು ಅವ್ರನ್ನ ನಡೆಸ್ತಾ ಇದೆ. ಅಂದ್ರೆ ಚಿಕ್ಕ ಒಂದು ಒಳ್ಳೆಯ ಗುಣಮಟ್ಟ ಬಂತು ಅಂದ್ರೆ ಆ ಮನುಷ್ಯ ಬದುಕ್ತಾನೆ, ದೊಡ್ಡ ಹೋಗ್ತಾನೆ. ಮತ್ತು ಎಲ್ಲರೂ ನಾವು ಡಿಗ್ರಿ ಆಗಬೇಕು, ನಾವು ಡಾಕ್ಟರ್ ಆಗಬೇಕು, ನಾವು ಇಂಜಿನಿಯರ್ ಆಗಬೇಕು, ಎಲ್ಲರೂ ಅವನೇನು ಕೆಳಗೆ ಹಾಕೋಂಥ ಅವಶ್ಯಕತೆ ಇಲ್ಲ. ನಮ್ಮ ಮಟ್ಟಕ್ಕೆ ನಾವೇನಾಗಬೇಕು ಅದರಲ್ಲೂ ನಾವು ಬದುಕು. ನಾವು ನೋಡ್ಬೇಕು ದೊಡ್ಡವ್ರು ಏನೇನಾಗ್ಯಾರ ಅಂತ. ವಿಜಯನಗರ ರಿಯಾವೆಲ್ಲ ಗಾಡಿ ನೋಡ್ತಾ ಇದ್ದೀವಿ. ಅವನೇನು ಭಾಳ ಇರ್ತದೆ, ಒಂದು ಗಾಡಿ ಇಟ್ಕೊಂಡು ಅಡ್ಡಾಡ್ತಿದ್ದ, ನಾನು ಹೋದ ಗಡಿನಾಗ ಅವರ ಮನೆ ಇಟ್ಕೊಂಡು ಇವತ್ತು ಏನಾಗಿದೆ, 10,000 ಜನ, ಲಕ್ಷಗಟ್ಟಲೆ ಜನರಿಗೆ ಅನ್ನ ಹಾಕ್ತಾರೆ. ಬರೀ ಪುಸ್ತಕನೇ ಇಂಪಾರ್ಟೆಂಟ್ ಅಲ್ಲ, ನೀವು ಬರೀ ಪುಸ್ತಕ ಕಲಿಸ್ಬೇಕು. ನೀವು ಜಗತ್ತು ನೋಡ್ರಿ, ಅದಕ್ಕೆ ಎಲ್ಲ ಮಕ್ಕಳಿಗೆ ಶೈಕ್ಷಣಿಕವಾಗಿ ಪ್ರವಾಸ ಮಾಡ್ರಿ ಅಂತಾರೆ. ಯಾಕೆ ಮಾಡಂತಾರೆ? ಪುಸ್ತಕದ ಜ್ಞಾನ 25% ಇರ್ಬೋದು, 30%. ಎಲ್ಲರೂ ಒಮ್ಮಿದ್ದವರಿಗೆ 100 ಕಲಿಯಕ್ಕೆ ನೋಡಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮಲ್ಲಿ ಒಂದು ಕೌಶಲ್ಯ ಇದೆ. ಒಬ್ಬ ಸಿರಿ ನೀವು ಹೆಣ್ಮಗಳು ಆ ಸಿರಿ ಎಷ್ಟು ಬುದ್ಧಿವಂತಿಕೆಯಿಂದ ಮಾಡ್ತಾರೆ. ಒಬ್ಬ ಪೇಂಟರ್ ಕಾಲ ತೆಗೆದುಕೊಡ್ತಾನೆ, ಅವೇ ಬುದ್ಧಿವಂತ ಮಾಡ್ತಾನೆ. ಪ್ರತಿಯೊಂದು ಕೆಲಸಗಳು ನಮ್ಮ ಬುದ್ಧಿವಂತ. ಒಬ್ಬ ಎಲೆಕ್ಟ್ರಿಷಿಯನ್ ಕೇಳೋದು ನಾನು ಕೇಳ್ತಾ ಇದ್ದೀನಿ. ಒಬ್ಬ ಬುದ್ಧಿವಂತ ಎಲೆಕ್ಟ್ರಿಷಿಯನ್ ಹಿಂದೆ ಏನಿಗೆ ಸರ್ ಈ ಕಾರಣವನ್ನು ಬರೋಬ್ಬರಿ ಆದರೆ ಎಲ್ಲರೂ ಬುದ್ಧಿವಂತರೇ ನಾವು. ಪ್ರತಿಯೊಬ್ಬ ಮನುಷ್ಯ ಅದು ಏನಿಲ್ಲ, ಪ್ರತಿಯೊಬ್ಬರ ವ್ಯಕ್ತಿತ್ವ ಯಾರೇ, ಪ್ರತಿಯೊಬ್ಬರು ಬುದ್ಧಿವಂತರು. ನಾವು ಡಾಕ್ಟರ್ ಅಂತ ಯಾರು ತಿಳ್ಕೊಬೇಡ್ರಿ. ನಿಮ್ಮ ಕ್ಷೇತ್ರದಲ್ಲಿ ನೀವು ಬುದ್ಧಿವಂತರು. ಸಂಬಾರ ಕಾಸ ಹೊತ್ತಿಗೆ ಒಬ್ಬರಿಂದ ಹೊಡೆ ಹೊತ್ತಿಗೆ ಎಷ್ಟು ನೀರು ಬೆಳೀತು. ನಾವು ಅಕಸ್ಮಾತ್ ಕೈ ಹಿಡಿದು ಹೊಡೆದಿರ್ತಾವ ದಿನ, ಅವನು ಅಷ್ಟೇ ಬುದ್ಧಿವಂತ. ಬಾಕಿಯವರೇ ಶಿಲ್ಪಿಗ ಸೂಜಿ ಕೂಡಿಸ್ತಾನೆ, ಎಷ್ಟು ನೀಟಾಗಿ ಮಾಡ್ತಾರ, ಅದು ಅವರ ಕೌಶಲ್ಯ. ಅದಕ್ಕೆ ಯಾವುದೇ ಆಗಲಿ ಈಗ ಜವಾಬ್ದಾರಿಯುತವಾದ ಕೆಲಸ ನಿಮ್ಗೆ ಆಗಲ್ಲ. ಯಾಕಂದ್ರೆ ನೀವು ಗುರುಗಳು ವಂದನೆ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ನಮ್ಮ ಶಾಲೆಗೆ ಒಂದು ಸಂತೋಷ ಪಡ್ರಿ. ನಿಮ್ಮ ಮಕ್ಕಳನ್ನ ಚಲೋ ಬೆಳೆಸೋದು ದೇಶದ ಸಂಪತ್ತು. ಇವತ್ತು ನೋಡ್ರಿ, ಕೆಲವು ದೇಶದ ಮಕ್ಕಳು ಹಿಡಿದಿ ಅನ್ನೋದಕ್ಕ ಫ್ರಾನ್ಸ್ದ ಮಕ್ಕಳಿಲ್ಲ. ಭವಿಷ್ಯದ ಮುಂದೆ ಏನ್ ಬಿಟ್ಟು ಹೋಗ್ತೀರಿ ನೀವು ಜಗತ್ತಿಗೆ? ದುಡ್ಡು ಕಟ್ಕೊಂಡು ಹೋಗ್ತೀರಾ, ಬೆಳೆಸಿದ್ದನ್ನು ಕಟ್ಕೊಂಡು ಹೋಗ್ತೀರಾ? ಏನನ್ನು ನಾವು ಏನಿಲ್ಲ, ನಾವು ಒಯ್ಯೋದು ಬಿಟ್ಟು ಹೋಗೋದು ಮಕ್ಕಳನ್ನ ನೋಡಕೈತಿ. ಯಾಕೆ ಸಂಸ್ಕೃತಿ ಹಿಂಗೆ ಕೇಳಕೈತಿ ಗೊತ್ತೂ ಇಲ್ಲ. ಇವತ್ತು ರೋಡ್ನ್ಯಾಗ ನಾವು ಅಡ್ಡಾಡ್ಬೇಕು ಸಹಿತ ವಯಸ್ಸಾಗಿ ನಮ್ಗೆ ಅಂತಂದ್ರೆ ಹಾಲು ಹಿಂದೊಬ್ಬ ಹಾಲು ಹೊಡಿತಾರ, ಮುಂದೊಬ್ಬ ಹಾಲು ಹೊಡಿತಾರ. ಟ್ರೈನ್ ಗಾಡಿ ಇವತ್ತು ಬಂದೈತಿ ಪರಿಸ್ಥಿತಿ. ಅದು ಡೆವಲಪ್ಮೆಂಟ್ ಆಗಿಲ್ಲ ನಾವು. ಆ ಪ್ರತಿಯೊಬ್ಬ ತಂದೆ ತಾಯಿಗಳು ನಿಮ್ಮ ಮಕ್ಕಳು ಬೇಕು. ಜಗತ್ತು ಬಿಡ್ರಿ, ದುಡ್ಡು ಬೆಳೆಸೋದು ಬಿಡ್ರಿ, ಮಾಡೋದು ಬಿಡ್ರಿ, ಎಲ್ಲ ಬಿಡ್ರಿ. ಅವ್ರನ್ನ ಒಳ್ಳೆ ನಾಗರಿಕರನ್ನು ಮಾಡಿ ಭಾರತ ಮಾತೆ ಕೊಟ್ರೆ ನೀವು ಋಣ ಹೋಗ್ಬೇಕು. ಏನು ಮಾಡ್ತೀವಿ ಬೆಳೆಸಿ? ಅದಕ್ಕೆ ಹೆಂಗೆ ನೀವು ಗುರುಗಳು ನೆನೆಸಿರಿ, ನಿಮ್ಮ ಮಗನೂ ಒಮ್ಮೆ ನಿಮ್ಮನ್ನು ನೆನೆಸ್ಬೇಕು. ನಮ್ಮವ್ವ ನಮ್ಮಪ್ಪ ನಮಗೇನು ಮಾಡಿದ್ರು. ಇವತ್ತು ಯಾರು ಏನಾದ್ರು ದೊಡ್ಡವರಿಗೆ ಮಾಡ್ತಿರ್ತೀವಿ ಅಂತಾರಲ್ಲ, ನಾವು ತಂದೆ ತಾಯಿ ಪುಣ್ಯ ಇರ್ತಾರೆ. ಆ ಮಾತುಗಳು ಅವ್ರು ಬೆಳೆಸಿರ್ತಾರ. ಗುರು ಇರ್ತಾರ, ಮುಂದೆ ಗುರಿ ಇರಬೇಕು. ಹಿಂದೆ ಗುರಿ ಇರ್ತಾರ, ಮುಂದೆ ಗುರಿ ಇರಬೇಕು. ನಾವು ಕಾಯಕ ಮಾಡ್ತೀವಿ, ದುಡಿಬೇಕು ನಾವು. ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಇಟ್ಟಿದ್ರಿ ಮಕ್ಕಳು ಯಾರು ಕೆಟ್ಟ ಕೇಳಿದ್ರೆ ನನ್ನ ಭಾಷೆ ಏನೋ ಬರ್ತೈತೆ. ಅದಕ್ಕೆ ಕಾರಣೀಭೂತರು ನಮ್ಮ ಮಾಸ್ತರಲ್ಲ, ನಮ್ಮ ಶಾಲಿನೂ ಅಲ್ಲ, ಹಡದ ನೀವಿಬ್ಬರ ಮಕ್ಕಳು ನಾವ್ಯಾಕೆ ಕಳಿಸ್ತೀವಿ? ನೀವು ಶಾಲೆ ಹೋಗಿದ್ದರೆ ಬೈಕ್ ಅದಕ್ಕೆ ನಮ್ಮ ಟೀಚರ್ ಅಲ್ಲ, ನಮ್ಮ ಶಾಲೆಲ್ಲ, ಕಮಿಟಿಯವರಲ್ಲ, ತಂದೆ ತಾಯಿಗಳು. ನೀವು ಅವ್ರ ಮುಂದೆ ಗುದ್ದಾಡ್ಕೊಂಡು ಬೈತೀರಿ, ಅವ್ರು ಗುದ್ದಾಡ್ತಾರೆ, ನಾವೇನು ಮಾಡೋದು? ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ. ನೀವು ಒಂದು ಕೆಲಸ ಮಾಡಿ, ದಯಮಾಡಿ ಕೂಡಿರಿ, ಚಲೋ ಬದುಕು ಕೊಟ್ಟು ಮಕ್ಕಳು ಶಾಲೆ ಮಾಡಿ ಬೆಳೆಸಿರೋದು ಬಿಡ್ರಿ. ಹಿಂಗಾಗಿ ನೀವು ಇಂಡಿಯಾದ ರೊಕ್ಕ ಐದು ರೀತಿ ಇದೆ. ಹೇಳಿದ್ರಲ್ಲ, ಭಾರತ ಇನ್ನೇನು ಹಾಕಕ್ಕೆ ಮೋದಿಯವ್ರ ಕೈಯಾಗ ದುಡ್ಡು ಬುದ್ಧಿವಂತರು ನಮ್ಮ ಮಕ್ಕಳು ಎಲ್ಲ ಕಡೆ ನೋಡ್ರಿ. ಪ್ರಧಾನಮಂತ್ರಿಗಳು ದೊಡ್ಡ ದೊಡ್ಡ ಉದ್ಯೋಗ ಹೋಗ್ಬೇಕಾರೆ ಇವತ್ತು ಅಮೇರಿಕನ್ನು ನೀವು ಆಗ್ತೀರಿ ಇನ್ನೂ ಸಬ್ಜಿಂದಾಗ. ಅಲ್ಲಿ ಜನ 6 ಜನ ಸಿಗ್ತಿಲ್ಲ, ಆ ಕುರ್ಚಿ ಹಾಕುವಂತ 6 ಸಿಗ್ಲಿಕ್ಕಿಲ್ಲ. ಇಂಗ್ಲೆಂಡನ್ನು ಆಳ್ಬೋದು, ನಮ್ಮನ್ನು ಆಡ್ಯಾರಲ್ಲ ಅವರು. ಅವರು ಆಳಂಥ ಮಕ್ಕಳನ್ನ ನೀವು ಹೊಡಿತೀವಿ ಅಂತ ಕಾಲ ಬರ್ತದೆ. ಅದಕ್ಕೆ ತಾವೆಲ್ಲ ಶಿಕ್ಷಕರು ಈ ಕಾರ್ಯಕ್ರಮ ಮಾಡಿ ನಮ್ಮ ಶಾಲೆಗೆ ಬಂದು ನಮಗೂ ಒಂದು ಹೇಳಿ ಭೇಟಿಯಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಶಿಕ್ಷಕರು ಎಷ್ಟು ಕೆಲಸ ಮಾಡ್ಯಾರ ಅಂತ ಇವತ್ತು ನಾವು ಸಂತೋಷ ಪಡ್ತೀವಿ.
ಸಂಸ್ಥೆ ಬಗ್ಗೆ ನಮ್ಮ ಶಿಕ್ಷಕರು ಭಾಳ ಕಾಳಜಿ. ಈ ಬಿಲ್ಡಿಂಗ್ ಕಟ್ಟಕೈತಿ ಕೆಲವು ಶಿಕ್ಷಕರು ರಾತ್ರಿ 8 ಫೋನ್ ಮಾಡಿ ಇಲ್ಲೇ ಇದ್ದೀವಿ ಸರ್ ಕಾಕ ಸಾಕಾಗೈತಾರಂತ. ಈ ರೀತಿ ದೇಶಕ್ಕೆ ಬೇಕು ನಮಗೆ. ಅದಕ್ಕೆ ವಿಜಯ ಮಹಾಂತೇಶ ಕೃಪಾದಿಂದ ಈ ಶಾಲೆ ಆರಾಮಾಗ್ಯದ. ಊರ ಮಧ್ಯದೊಳಗದ ಎಲ್ಲರೂ ಬಸ್ ಮಾಡಿ ಇನ್ನೊಂದು 2-3 ಅಂತಾರೆ. ಬೇಡ ನಮ್ಮ ಬಸ್ ಬೇಡ ಏನು ಬೇಡ ತಂದು ಪಾಲಕರು ಮಕ್ಕಳು ನೋಡಿ ಹೋದ್ರು ಅವಾಗ ಶಿಕ್ಷಕರು ಭೇಟಿ ಆಗಲಿ. ಅದಕ್ಕೆ ಎಲ್ಲ ಪ್ರೇರಣೆ ನೀವು ಅಂತ ಹೇಳಿ ಇನ್ನೊಮ್ಮೆ ನಾವು ಈ ಶಾಲೆಗೆ ಚಲೋ ಮಕ್ಕಳನ್ನು ಕಳಿಸ್ಕೊಡೋದು. ಇನ್ನೂ ಶಾಲೆ ಬೆಳೀತಿದೆ. ಅಭಿವೃದ್ಧಿ ಆಗ್ತದೆ. ಅದಕ್ಕೆಲ್ಲ ನಮ್ಮ ಆಶೀರ್ವಾದ ಅಂತಿರಲಿ. ಗುರುಗಳಿಗೂ ವಿಜಯ ಮಹಾಂತೇಶನ ಕೃಪೆ ನಮ್ಮ ಮೇಲೆ ನಮ್ಮ ಸಂಸ್ಥೆ ಮೇಲೆ ಇರಲಿ, ತಮ್ಮ ಕೃಪೆ ಇರಲಿ ಅಂತ ಹೇಳಿ ನಾವೆಲ್ಲ ಈ ಕರು ನಮ್ಮನ್ನು ಸಂಸ್ಥೆಯವರು ನಮ್ಮದೇ ಅವಶ್ಯಕತೆ ಇದೆ. ಹಿರಿಯರು ಕೇವಲ ಗುರುಗಳನ್ನು ಮಾಡಬೇಕಾಗಿತ್ತು. ನಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ ನಾವು ಮಾತು ಮುಗಿಸಿ ಎಲ್ಲರೂ ನಾವೇನು ಮಾಡೋಣ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸೋಣ. ಮುಂದೆ ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥ ಶಾಲೆಯ ಚೇರ್ಮನ್ನರು ಶ್ರೀ ಪುರಣ್ಣ ಬಿ ಮರ್ಟರ್ ಇವರಿಗೆ ಕಾರ್ಯಕಾರಿ ಮಂಡಳಿಯ ಸದಸ್ಯರಿಂದ, ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಳಗದಿಂದ ಹಾಗೂ ನಮ್ಮೆಲ್ಲರ ವತಿಯಿಂದ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರು ಪ್ರೆಸೆಂಟ್ ಇದ್ದಾರಲ್ಲ ಎಲ್ಲರ ವತಿಯಿಂದ ತುಂಬ ಹೃದಯ ಅಭಿನಂದನೆಗಳು. ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಸಂಗಣ್ಣ ಆರ್ ಕಂಪ್ನಿ ಕಾರ್ಯದರ್ಶಿಗಳು, ಈ ಒಂದು ಶಾಲೆಯ ಕಾರ್ಯದರ್ಶಿಗಳು ಹಾಗೂ ಶರಣಪ್ಪ ಅಕ್ಕಿಯವರು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕಿಯರ ಬಳಗದಿಂದ ಹಾಗೂ ಈ ಒಂದು ಸಮಾರಂಭದಲ್ಲಿ ಹಾಜರಿರ್ತಕ್ಕಂಥ ಎಲ್ಲರಿಂದಲೂ ತುಂಬ ಹೃದಯದ ಅಭಿನಂದನೆಗಳು. ಇನ್ನು ಈ ಒಂದು ಗುರುವಿನ ಗುಲಾಮನ ಅನ್ನುವ ತನಕ ದೊರೆಯದನ್ನ ಮುಕುತಿ ಅಂತ ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿ ಸ್ಥಾನಗಳನ್ನು ಅಲಂಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಹೆಚ್ಚಿನ ಮುಖ್ಯ ಗುರುಮಾತೆಯರು ಆಶಾ ಮಂಡಲ್ ಮೇಡಮ್ ಅವರು ಹಾಗೂ ನಿವೃತ್ತ ಕಲಾ ಶಿಕ್ಷಕರು ಸರ್ಣಾಚಾರಿ ಗುರುಗಳು ಹಾಗೂ ನಿವೃತ್ತ ದೈಹಿಕ ಶಿಕ್ಷಕರು ಮಠಪತಿ ಗುರುಗಳು ಹಾಗೂ ನಿವೃತ್ತ ಶಿಕ್ಷಕರು ಕಂಗಲ್ ಸರ್, ಕುಡುಲಿ ಸರ್ ಹಾಗೂ ಮಠದ್ ಸರ್ ಮೇಡಮ್ ಅವರು ಹಾಗೂ ಗಣಾಚಾರಿ ಸರ್ ಹಾಗೂ ಇನ್ನೊಬ್ಬರ ಆಮೇಲೆ ಹಿಂದೆ ಮೇಡಮ್ ಅವರು ಮಾನೆ ಗುರುಮಾತೆಯರಿಗೂ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಸಮಾರಂಭದ ವೇದಿಕೆಯನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಎಲ್ಲರಿಂದಲೂ ಹಾಗೂ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಎಲ್ಲರಿಂದಲೂ ಹಾಗೂ ಈ ಒಂದು ನಮ್ಮ ಸಮ್ಮಿಲನದ ಬಳಗದಿಂದ ಇವರೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳು. ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಉಪಸ್ಥಿತರಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಒಂದು 1994-95ನೇ ಸಾಲಿನ SSLC ಕನ್ನಡ ಮಾಧ್ಯಮ ವಿದ್ಯಾರ್ಥಿನಿಯರಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತು ನನ್ನ ಅಭಿನಂದನಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಂದ ನಮ್ಮ ಕ್ಷಮೆಯನ್ನು ಯಾಚಿಸುತ್ತಾ ನನ್ನ ಮೊಬೈಲು ಬೇರೆಯವರು ತೆಗೆದುಕೊಂಡು ಹೋಗಿದ್ರು. ಮಹಾಂತ ಶಿವಯೋಗಿಗಳ ಮೇಲೆ ನಾನು ಒಂದು ಕವನ ರಚನೆಯನ್ನು ಮಾಡಿದ್ದೇನೆ. ನನ್ನ ಕವನ ಶೀರ್ಷಿಕೆ ಜೋಳಿಗೆಯ ಸಂತ. ನನ್ನ ಕವನ ಶೀರ್ಷಿಕೆ ಜೋಳಿಗೆಯ ಸಂತ. ಜೇಬಿಲ್ಲದ ಈ ಸಂತ, ಜೋಳಿಗೆಯ ಈ ಸಂತ, ಜನಮಾನಸ ಹೃದಯವಂತ ಮೂರ್ತಿ. ಜೇಬಿಲ್ಲದ ಈ ಸಂತ, ಜೋಳಿಗೆಯ ಈ ಸಂತ, ಜನಮಾನಸ ಹೃದಯವಂತ ಮೂರ್ತಿ. ಬೇಡದ ಈ ಸಂತ, ಸಮಾಜದ ಸಂತ. ಮಮತೆಯ ಈ ಸಂತ, ಮಮಕಾರದ ಮೂರ್ತಿ. ಮಮತೆಯ ಈ ಸಂತ, ಮಮಕಾರದ ಮೂರ್ತಿ. ಪ್ರಚಾರ ಬೇಡ ಎಂದ ಈ ಸಂತ, ಜಗತ್ತಿಗೆ ಪ್ರವರ್ತಕ ಮೂರ್ತಿ. ಆಡಂಬರ ಬೇಡ ಎಂದ ಈ ಸಂತ, ಆಡಂಬರ ಬೇಡ ಎಂದ ಈ ಸಂತ, ಸಮಾಜದ ಆವರಣ ಮೂರ್ತಿ. ಲೋಭಿ ಇಲ್ಲದ ಈ ಸಂತ, ಲೋಭಿ ಇಲ್ಲದ ಈ ಸಂತ, ಲೋಕ ಕಲ್ಯಾಣ ಮೂರ್ತಿ. ಸರಳತೆಯ ಈ ಸಂತ, ಸಮಾಜದ ಸಂಸ್ಕಾರ ಮೂರ್ತಿ. ಭೋಗಿಯಾಗದ ಈ ಸಂತ, ಭೋಗಿಯಾಗದ ಈ ಸಂತ, ಜ್ಞಾನಯೋಗಿಯಾದ ಮೂರ್ತಿ. ಸಮಾಜದ ದುಷ್ಟಶಕ್ತಿಗಳ ಜೋಳಿಗೆಯಲ್ಲಿ ಹಾಕಿಕೊಂಡ ಮಹಾನ್ ಜೋಳಿಗೆಯ ಈ ಸಂತ. ಸಮಾಜದ ಹಸಿವು ನೀಗಿಸಿದ ತ್ರಿವಿಧ ದಾಸೋಹಿಯಾದ ಈ ಸಂತ. ಜೇಬಿಲ್ಲದ ಈ ಸಂತ, ಜೋಳಿಗೆಯ ಈ ಸಂತ, ಜನಮಾನಸ ಹೃದಯವಂತ ಮೂರ್ತಿ. ಜನಮಾನಸ ಹೃದಯವಂತ ಮೂರ್ತಿ ಇವರೇ ನಮ್ಮೆಲ್ಲರ ಮಾನಿಕ ಮಹಾಂತ
ಸ್ವಾಮೀಜಿ ಶತಮಾನದ ಈ ಸಂತರಿಗೆ ಶತಕೋಟಿ ಶಿರಸಾಷ್ಟಾಂಗ ನಮನಗಳು. ನಾನು ಒಂದು ದರಾ ಬೇಂದ್ರೆಯವರು ಬರೆದಿರತಕ್ಕಂಥ ಕವನವನ್ನು ಹಾಡಲು ಇಚ್ಛಿಸುತ್ತೇನೆ. ಶ್ರೀ ಗುರುವೇ ಅರುವೆ ಶರಣಾಗಿ ಬಾವೆ, ಕರುಣೆಯನ್ನು ಕೋರಿ ಬಾವೆ. ಶ್ರೀ ಗುರುವೇ ಅರುವೆ ಶರಣಾಗಿ ಬಾವೆ, ಕರುಣೆಯನ್ನು ಕೋರಿ ಬರುವೆ. ರುದ್ರ ಕುಟಿ ತಂದ ಬಿಡಿಯುವ
ಸೈಡ್ ರೈಟ್ ಇಲ್ಲ ನೋಡಿ ಹಾಂ ರೈಟ್ ಮೇಡಮ್ ಓಕೆ ಬಾಯ್. ಸೊ ನನ್ನ ಹೆಸರು ಭಾಗ್ಯಶ್ರೀ ಗಟ್ಟಿ, ಅಸಿಸ್ಟೆಂಟ್ ಟೀಚರ್ ಆಗಿ ಧಾರವಾಡ ಡಿಸ್ಟ್ರಿಕ್ಟ್ ತವಾಂಗ್ ತಾಲೂಕಾಗ ಇಂಗ್ಲೀಷ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಕಾವೇರಿ ಅಂತ ಹೇಳಿ ನಾನು ಗದಗಲ್ಲಿ ಇರೋದು CBSE ಸ್ಕೂಲಲ್ಲಿ ಕನ್ನಡ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಭಾರತಿ ಜೀವನ ಅಂತ, ಒಂದು ಬೆಳಗಾವಿ ಡಿಸ್ಟಿಕ್. ನೆಕ್ಸ್ಟ್ ಬರ್ರಿ ಮೇಡಮ್. ಕನ್ನಡದಲ್ಲಿ ಮಿನಿಮಮ್ ಮಾರ್ಕ್ಸ್ ತಗೊಂಡಿರೋ ಹುಡುಗಿದಾಗ ಆದರೆ ಇವತ್ತು ಹೆಮ್ಮೆ ವಿಷಯ ಅಂದರೆ ಬೆಂಗಳೂರಲ್ಲಿ ಇವತ್ತು ಬಸವೇಶ್ವರ ನಗರದಲ್ಲಿರೋ ಜಾಮೀನು ಸ್ಕೂಲಲ್ಲಿ ಹೆಡ್ ಮಿಸ್ಟ್ರೆಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇಂಗ್ಲೀಷ್ ಸ್ಕೂಲ್ ಅದು ನನಗೆ ಖುಷಿ ಪಡುವಂಥ ವಿಷಯ. ಮೇಡಮ್ ಇಲ್ಲಿ ನೋಡಿ ರೈಟ್ ಮೇಡಮ್ ಓಕೆ ಬರ್ರಿ ಮೇಡಮ್. ನಾನು ಡಿಸ್ಟ್ರಿಕ್ಟ್ ಮುಂಡ್ರಿಗಿ ತಾಲೂಕು ಹುಲಿಯಲ್ಲಿ ಗಂಡ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕ್ಲಾಸ್ ಇಲ್ಲಿ ನೋಡಿ ರೈಟ್ ಹಾಂ ರೈಟ್ ಮೇಡಮ್. ನನ್ನ ಹೆಸರು ಸುಜಾತ ವಿ ಮಸ್ತಿ. ನಾನು ಇದೇ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಮುಗಿಸಿ ಇದೇ ಊರಲ್ಲಿ ಇದೇ ಸಂಸ್ಥೆಯಲ್ಲಿ SVM ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಬರ್ರಿ ರೈಟ್ ಮೇಡಮ್ ಓಕೆ. ಶರಣ ಭಾರತಿ ಭೇಟಿ ಅಂತ ಮೆಡಿಕಲ್ನಲ್ಲೇ ರೈಟ್ ಮೇಡಮ್ ಓಕೆ ಬರ್ರಿ ಹೆಸರು ಬಾರಿ ದೇಸಾಯಿ ಅಂತೇಳಿ ನಾನು PDO ಆಗಿ ಬೆಳಗಾವಿ ತಾಲೂಕು ತಾಳಿಹಾಳದಲ್ಲಿ ಕೆಲಸ ಮಾಡ್ತೀನಿ. ರೈಟ್ ಮೇಡಮ್ ಓಕೆ ಬರ್ರಿ ಮೇಡಮ್. ನಾನು ಇರೋದು ಗದಗದಲ್ಲಿ ಹಾಂ ರೈಟ್ ಸರ್ ಓಕೆ. ಬಾಯ್. ನಾನು ಮುಷಾಫಿನ್ ಕುಲ್ಕರ್ಣಿ ಅಂತ ಜಂಟಿ ಕೃಷಿ ನಿರ್ದೇಶಕರ ಕಾರ್ಯಾಲಯದಲ್ಲಿ ಆಪತ್ತಾಯಕ್ಕೆ ಪರ್ಸನಲ್ ಅಸಿಸ್ಟೆಂಟ್ ಕೆಲಸ ಮಾಡ್ತೀನಿ. ರೈಟ್ ಮೇಡಮ್ ರೈಟ್ ಮೇಡಮ್ ಓಕೆ.
ರೈಟ್ ಸರ್ ಓಕೆ. ನಾನು ವಿಜಯಕುಮಾರ್ ಪಾಟೀಲ್ ಖುಷಿ ತೋರಿ ಸರ್. ರೈಟ್ ಸರ್ ಓಕೆ ಬಾಯ್. ಪ್ರಕಾಶ್ ಗುಂಟೂರು ಅಂತೇಳಿ ನಾ ಇಲ್ಲೇ ಇಲ್ಲಿಕಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹಾಂ ರೈಟ್ ರೀ ಬರ್ರಿ. ರಾಜು ನಾಯಕ್ ಅಂತ, ನಾನು ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆಯಲ್ಲಿ FDC ಆಗಿ ಕೆಲಸ ಮಾಡ್ತಿದ್ದೀನಿ. ಏ ಅವಿ ಇಲ್ಲ 18 ವರ್ಷದಿಂದ ಕೆಲಸ ಮಾಡ್ತಾರೆ. ಬರ್ರಿ. ರೈಟ್ ಸರ್. ಧನ್ಯವಾದಗಳು. ನನ್ನ ಹೆಸರು ಮಹಾಂತಿ ಮುಸ್ಕಟ್ಟಿ ಅಂತ. ನಾನು ಮಾಹಿತಿ ತಂತ್ರಜ್ಞಾನದಲ್ಲಿ ಒಬ್ಬ ಪರಿಣಿತ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾ ಈಗೆಲ್ಲ ತಿರುಗಿ ಬಂದಿದ್ದೀನಿ. ಈಗ ಇಲ್ಲೇ ಲೋಕಲ್ ಬೆಂಗಳೂರು, ಪುಣೆ, ಹೈದರಾಬಾದ್. ಸೊ ಈಗ ಸ್ಥಾನಿಕ ಬಾಗಲಕೋಟೆನಲ್ಲಿ ವರ್ಕ್ ಫ್ರಮ್ ಹೋಮ್ ಇದೆ. ಸೊ ಈಗ ನಾ ಈಗ ಪ್ರೆಸೆಂಟಾಗಿ ಬಾಗಲಕೋಟೆನಲ್ಲೇ ಕೊಡ್ತಾ ಇದ್ದೀನಿ. ಯಾರಾದರೂ ಏನಾದರೂ ಅನಾನುಕೂಲ ಆದರೆ ಬಾಗಲಕೋಟೆನಲ್ಲಿ ದಯವಿಟ್ಟು ವಾಟ್ಸಪ್ನಲ್ಲಿ ನನ್ನ ಮೊಬೈಲ್ ನಂಬರ್ ಇದೆ. ಸೊ ಕರೆ ಮಾಡಿದ್ರೆ ನಾನು ಎಲ್ಲ ನಮ್ಮ ಫ್ರೆಂಡ್ಸಿಗೆ ನಾ ಅವೈಲೇಬಲ್ ಆಗಿರ್ತೀನಿ ಅಂತ ಕೇಳ್ಕೊಂಡು. ಧನ್ಯವಾದಗಳು. ಇಲ್ಲಿ ನೋಡಿ. ರೈಟ್ ಸರ್. ರೈಟ್ ಸರ್ ಓಕೆ ಬನ್ನಿ. ಇಲ್ಲಿ ನೋಡಿ. ಹಾಂ ರೈಟ್ ಸರ್ ಓಕೆ ಬನ್ನಿ. ನನ್ನ ಹೆಸರು ಹನುಮಂತಪ್ಪ ದುರ್ಗಪ್ಪ ತುಂಬ ಅಂತೇಳಿ, ನಾನು ನಗರಸಭೆ ಸದಸ್ಯನಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಹಳೆ ಸ್ಕೂಲ್ ಹಳೆ ಎಲ್ಲ ಟೀಚರ್ಸ್ ಭಾಳ ಹೇಳ್ಬೇಕಾದ್ರೆ ಹೇಳೋಕ್ಕಾಗಲ್ಲ, ಮಾತಾಡೋದು ಜಾಸ್ತಿ ಐತಿ, ಮಾತಾಡೋಕ್ಕಾಗಲ್ಲ. ಸರಿ ಮಾತಾಡೋದು ಭಾಳ ಸರ್ ಆದ್ರೆ ಎಲ್ಸಿ ಎಲೆಕ್ಟ್ರಾನಿಕ್ಸ್ ಪುಣೆದಲ್ಲಿ ಕೆಲಸ ಮಾಡಿ ಬರ್ರಿ. ರೈಟ್ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಹಾಂ ಸರ್ ಬರ್ರಿ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ. ಸರ್ ಇದಕ್ಕೆ ಬರ್ರಿ ಸರ್. ಸರ್ ಮಿಡ್ ಬರ್. ಹಾಂ ಇಲ್ಲಿ ನೋಡಿ ಬರ್ರಿ. ಸರ್ವಿಸ್ ಇಂಜಿನಿಯರ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ ಇಲ್ಲಿ ನೋಡಿ. ಮಲ್ಟಿನೇಷನ್ ಈ ರೀತಿಯಲ್ಲಿ ಒಂದು ಇಷ್ಟಪಡ್ತೀನಿ. ಸಂವಿಧಾನ ಇವತ್ತು ಈ ಒಂದು ಎಲ್ಲರೂ ಸೇರಿಸೋ ಇಟ್ಕೊಂಡು ಸೇರಿಸಿ ದುಡ್ದೇ ಹೆಸರು ಹೇಳೋದು ಇಷ್ಟ ಬೇಡ, ಅವ್ರಿಗೆ ಅರ್ಥ ಆಗಿರ್ತಾ ಕಷ್ಟಪಟ್ಟು ಇವತ್ತೆಲ್ಲ ನಮ್ಮ ಸೇರ್ಸೋಕೆ ನಾವು ಬಂದು ನೋಡ್ದಲ್ಲ, ನಮ್ಮನ್ನು ಸೇರ್ಸೋಕೆ ಪ್ರಯತ್ನ ಪಟ್ಟು ಅವ್ರಿಗೆಲ್ಲರೂ ಈ ವೇದಿಕೆ ಮುಖಾಂತರ ಧನ್ಯವಾದ. ಸರಿ ಅಣ್ಣ. ಸರ್ ಕೇಳಿಸ್ಲಿಲ್ಲ ಸರ್. ಹೆಸರು ಹೇಳ್ರಿ ಸರ್. ಸರ್ ಇಲ್ಲಿ ನೋಡಿ. ರೈಟ್ ಸರ್ ಓಕೆ. ನೋಡಿ ಸರಿ ಸರ್. ಸರ್ ಇಲ್ಲಿ ನೋಡಿ. ಸರಿ ಸರ್ ಇಲ್ಲಿ ನೋಡಿ.